ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತಹ ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಪ್ರತಿದಿನ ನಾವು ಅಮೃತ ಬಿಂದುವನ್ನು ಸೇವಿಸಬೇಕು. ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್. ಅಭಯ ಗೋಲ್ಡ್ ಬಯರ್ಸ್. ಅಭಯ ಇದ್ದಲ್ಲಿ ಹಣದ ಭಯವಿಲ್ಲ. ಅಭಯ ಗೋಲ್ಡ್ ಬಯರ್ಸ್ ಕರ್ನಾಟಕದ ನಂಬರ್ 1 ಗೋಲ್ಡ್ ಬೈಯಿಂಗ್ ಕಂಪನಿ ಇದಾಗಿದ್ದು, ಇಲ್ಲಿ ನೀವು ಅಡವಿಟ್ಟಿರುವಂತಹ ಚಿನ್ನವನ್ನ ಅಥವಾ ನಿಮ್ಮ ಬಳಿ ಇರುವಂತಹ ಚಿನ್ನವನ್ನ ಅಧಿಕ ಬೆಲೆಗೆ ಖರೀದಿಸಲಾಗುತ್ತೆ. ಖಂಡಿತವಾಗಿಯೂ ಒಮ್ಮೆ ಭೇಟಿ ಕೊಡಬಹುದು ಅಭಯ ಗೋಲ್ಡ್ ಬಯರ್ಸ್. ಮತ್ತು ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಬಿಪಿ ಆಗಿರಬಹುದು ಅಥವಾ ಶುಗರ್ ಆಗಿರಬಹುದು, ಅದನ್ನು ನಿಯಂತ್ರಣದಲ್ಲಿ ಇಡೋದ್ರ ಜೊತೆಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅನ್ನು ನೀವು ಸೇವಿಸೋದ್ರಿಂದ ಖಂಡಿತವಾಗಿಯೂ ಆರೋಗ್ಯವಾಗಿರಬಹುದು. ಇದು ಅತ್ಯಧಿಕ ಪೌಷ್ಟಿಕಾಂಶಗಳನ್ನು ಹೊಂದಿರುವಂತದ್ದಾಗಿದೆ. ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಕ್ರವಾರದ ಮಹಾಲಕ್ಷ್ಮಿಯ ಶುಭವಾರ, ಶುಭ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಂದಿನಂತೆ ಗುರುಜರಿಂದ ಮಹತ್ವಪೂರ್ಣ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಗುರುಜರನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೂತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಗರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸಿಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಓಂ ಜಾತವೇದಸೇ ಸುನವಾಂ ಸೋಮರಾಧೀಯತೋ ನಿದಹಾತಿ ವೇದಾಃ ಸನಃ ಪರಿಷದತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸುತರಸೀರ್ನವಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಪ್ರಾರ್ಥನೆ. ಶುಭ ಶುಕ್ರವಾರ. ಸರ್ವರಿಗೂ ಸಹಿತ ಸಕಲ ವಿಧವಾದಂತಹ ದೇವಿ ದುರ್ಗೆಯ ಅನುಗ್ರಹ ಎಲ್ಲರಿಗೂ ಸಿಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳೆಯಾಗಿ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂತಹ ಕಲ್ಪವಲ್ಲಿಯಾಗಿ ತಾಯಿ ನಿಮ್ಮೆಲ್ಲರನ್ನೂ ಸಹಿತ ಹರಸ್ಲಿ ಅಂತ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಮನೋಜವಂ ಮಾರುತದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಪ್ರಾರ್ಥನೆಗೂ ಮುನ್ನ ರಾಮಧ್ಯಾನ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ರಾಮನಾಮವನ್ನು ಪಠನೆ ಮಾಡ್ತಿದ್ರೆ ಹನುಮ ಕೊಂಡಾಡ್ತಾನಂತೆ, ಹನುಮ ಕುಣಿದಾಡ್ತಾನಂತೆ. ಅಂದರೆ ಹನುಮನ ಪ್ರತಿ ಕ್ಷಣವೂ ಸಹಿತ, ಹನುಮನ ರೋಮವೂ ಸಹಿತ, ಹನುಮನ ಪ್ರತಿ ಒಂದು ಆಲೋಚನೆಯಲ್ಲೂ ಸಹಿತ ರಾಮನಾಮವೇ ಅಡಗಿದೆ. ಅಂತ ಹನುಮನ ಪ್ರಾರ್ಥನೆ ಮಾಡತಕ್ಕಂತಹ ದಿನ ಈ ಶುಭ ದಿನ.
ಒಂದಷ್ಟು ಭಾಗಗಳಲ್ಲಿ ಇವತ್ತು ಹನುಮತ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅಂದರೆ ಕೆಲವಷ್ಟು ಪ್ರಾಂತ್ಯಗಳಲ್ಲಿ ಹನುಮತ್ ಜಯಂತಿಯಾಗಿ ಆಚರಣೆ ಮಾಡುವಂಥ ಈ ಶುಭ ದಿನ ಇವತ್ತು ಹನುಮತ್ ಜಯಂತಿ ಅಂತಲೂ ಹನುಮದ್ ವ್ರತ ಅಂತಲೂ ಹನುಮನ ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥದ್ದು ಸಹಿತ ಬಹಳ ವಿಶೇಷ. ಆದರೆ ಒಂದು ಹೆಮ್ಮೆಯ ವಿಚಾರ ನಮ್ಮ ಕರ್ನಾಟಕ ರಾಜ್ಯದ್ದು. ಕರ್ನಾಟಕ ರಾಜ್ಯದ ಹೆಮ್ಮೆ ಏನಪ್ಪಾ ಅಂದರೆ ಹನುಮ ಹುಟ್ಟಿದ್ದು ಕರ್ನಾಟಕದಲ್ಲಿ. ನೋಡಿ, ಕರ್ನಾಟಕದಲ್ಲಿ ಹನುಮ ಹುಟ್ಟಿದ್ದಕ್ಕೆ ಸಾಕಷ್ಟು ಕುರುಹಗಳಿದೆ. ಹಾಗೆ ಹನುಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತಿಗೂ ಸಹಿತ ನಾವು ನೀವೆಲ್ಲರೂ ಸಹಿತ ನೋಡಬಹುದಾಗಿದೆ. ಅಂದರೆ ಅಂದು ಹನುಮ ಕ್ಷೇತ್ರ ಇರ್ತಕ್ಕಂಥದ್ದು, ಹನುಮನ ಸಾನ್ನಿಧ್ಯ ಅಂದು ಹೇಗಿತ್ತೋ ಇವತ್ತು ಹಾಗಿಲ್ಲ. ಆದರೆ ಹನುಮ ಇಲ್ಲೇ ಹುಟ್ಟಿದ್ದ ಎಂಬತಕ್ಕಂಥದ್ದಕ್ಕೆ ಒಂದಷ್ಟು ದಾಖಲಾತಿಗಳಿದೆ, ಒಂದಷ್ಟು ಬೇಕಾದಷ್ಟು ಆಧಾರಗಳಲ್ಲಿದೆ. ಹಾಗೆ ಅಂತ ಹನುಮನ ಕೊಂಡಾಡುವಂಥ ದಿನ ಹನುಮತ್ ಜಯಂತಿ, ಹನುಮದ್ ವ್ರತ, ಹನುಮನ ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥ ದಿನ. ಹನುಮನ ಆರಾಧನೆ ಮಾಡುವಾಗಲೂ ಸಹಿತ ರಾಮನಾಮವನ್ನು ಪಠನೆ ಮಾಡ್ತಾ ಹನುಮತ್ ಧ್ಯಾನ ಮಾಡೋದ್ರಿಂದ, ಹನುಮನಿಗೆ ಇವತ್ತು ವಿಶೇಷವಾಗಿ ಸೇವೆಗಳನ್ನು ಸಲ್ಲಿಸೋದ್ರಿಂದ ಒಂದಷ್ಟು ವಿಳೆದೆಲೆ, ಬೆಣ್ಣೆ, ಕೇಸರಿ ಮತ್ತು ಅಲ್ಲೂ ಸಹಿತ ರಘುನಂದನನ ಆಚರಣೆ, ಆತನ ಆರಾಧನೆ ಮಾಡತಕ್ಕಂಥದ್ದು, ರಾಮಾಷ್ಟೋತ್ತರ ಮಾಡತಕ್ಕಂಥದ್ದು, ಶ್ರೀರಾಮಚಂದ್ರನಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡತಕ್ಕಂಥದ್ದು, ಹನುಮನ ಸಾನ್ನಿಧ್ಯದಲ್ಲಿ ಇವತ್ತು ದಿವಸ ಒಂದಿಷ್ಟು ಹೆಸರುಬೇಳೆ ಪಾನಕವನ್ನ, ಒಂದಷ್ಟು ಸಿಹಿ ಪದಾರ್ಥಗಳನ್ನ, ಜೊತೆಗೆ ಎಲ್ಲಿ ವಾನರ ಸೈನ್ಯ ಇರುತ್ತೋ ಆ ವಾನರ ಸೈನ್ಯಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಏನಾದರೂ ಒಂದಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಅದನ್ನು ಅಲ್ಲಿ ಆ ವಾನರ ಸೈನ್ಯಕ್ಕೆ ಹಂಚೋದ್ರಿಂದ ಒಂದಷ್ಟು ಬಹಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡ ರಾಮ ಜಾನಕಿ ರಾಮ. ನೋಡಿ, ಹನುಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದ್ರು ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಪಾದಸೇವೆಗಾಗಿ ತನ್ನ ಜೀವನದಂತ ಅಂದರೆ ತಾನು ಸಂಪೂರ್ಣವಾಗಿ ಹನುಮನ ಪಾದಸೇವೆಗೆ ಮೀಸಲಾಗಿದ್ದ. ಆದರೆ ಹನುಮ ಮತ್ತು ರಾಮ ಹನುಮರ ಮಧ್ಯೆ ಇರತಕ್ಕಂತಹ ಬಾಂಧವ್ಯ ಇದೆಯಲ್ಲ, ತಂದೆ ಮಕ್ಕಳ ಸಂಬಂಧ ಅನ್ಬೋದು, ಗುರು ಶಿಷ್ಯರ ಅನುಬಂಧ ಅನ್ಬೋದು. ಹಾಗೆ ಯಾವುದೇ ಒಂದು ವಾಕ್ಯದಲ್ಲಿ ರಾಮ ಒಂದು ಮಾತು ಹೇಳಿದ್ರೆ ಮುಗಿತು, ಆ ಕೆಲಸವನ್ನ ಜವಾಬ್ದಾರಿಯಾಗಿ ಚಾಚೂ ತಪ್ಪದೇರ ಅಂಜಲಿಬದ್ಧನಾಗಿ ಹನುಮ ಕಾಯಕವನ್ನ ಮಾಡುತ್ತಿದ್ದ. ಆದರೆ ಹನುಮನಲ್ಲಿ ಒಂದು ವಿಶೇಷವಾದ ಶಕ್ತಿ ಇತ್ತು. ಆ ಶಕ್ತಿ ಇದ್ದದ್ರಿಂದಲೇ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ, ಅಂದರೆ ಲಂಕಾ ಸಾಮ್ರಾಜ್ಯವನ್ನ ಆತ ಹೋಗಿ ನೋಡ್ಕೊಂಡು ಬರ್ಲಿಕ್ಕಾಗಿತ್ತು. ಯಾಕೆಂದ್ರೆ ಅಶೋಕವನದಲ್ಲಿ ಸೀತೆ ಇದ್ದಾಗ ಸೀತೆ ಇರತಕ್ಕಂಥ ಸಾನ್ನಿಧ್ಯವನ್ನ ಫಸ್ಟ್ ಗುರುತು ಹೆಚ್ಚಿದ್ದೇ ಹನುಮ. ಸಮುದ್ರವನ್ನ ದಾಟಿ ಸಮುದ್ರೋಲ್ಲಂಘನ ಆದ ನಂತರ ಆಗ ಲಂಕೆಗೆ ಪ್ರವೇಶ ಮಾಡಿ ಲಂಕಾ ಸಾಮ್ರಾಜ್ಯದಲ್ಲಿ ಅಲ್ಲಿದ್ದಂತಹ ಲಂಕೇಶ್ವರನ ಸಾನ್ನಿಧ್ಯದಲ್ಲಿ ನಿಂತು ಅಲ್ಲಿದ್ದಂಥ ಸೀತಾಮಾತೆಯ ಒಂದಷ್ಟು ಆಧಾರಗಳನ್ನು ತಂದಂತಹವನು ಹನುಮ. ಅಂದ್ರೆ ಹನುಮನಲ್ಲಿ ನಿಂತಹ ಶಕ್ತಿ ಇರಬಹುದು. ಕರ್ನಾಟಕ ರಾಜ್ಯ ಇವತ್ತು ಹೆಮ್ಮೆಯಿಂದ ಹೇಳುವಂತಹದ್ದು ನಮ್ಮ ರಾಜ್ಯದಲ್ಲಿ ಹುಟ್ಟಿದಂತಹ ಹನುಮ ಅಂತ. ಯಾಕೆಂದ್ರೆ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದು ಸತ್ಯ, ಹಾಗೆ ಹನುಮ ಕರ್ನಾಟಕದಲ್ಲಿ ಹುಟ್ಟಿದ್ದು ಸತ್ಯ. ಹಾಗೆ ಇವತ್ತಿನ ದಿವಸ ಹನುಮತ್ ಜಯಂತಿ ಆಚರಣೆ ಮಾಡುವಂತಹದ್ದು ಸಹಿತ ಅಷ್ಟೇ ಸತ್ಯ. ಇವತ್ತು ಹನುಮನ ಪ್ರಾರ್ಥನೆ ಮಾಡ್ತಾ ಹನುಮ ಸಾನ್ನಿಧ್ಯದಲ್ಲಿ, ಅದರಲ್ಲೂ ಪ್ರತಿ ಊರಿನಲ್ಲೂ ಗಡಿ ಭಾಗದಲ್ಲಿ, ಪ್ರತಿ ಊರಿನ ಗಡಿಯಲ್ಲಿ, ಅಂದ್ರೆ ಊರಿನ ಒಂದು ಹೊರಭಾಗದಲ್ಲೋ ಒಳಭಾಗದಲ್ಲೋ ಮಧ್ಯಭಾಗದಲ್ಲೋ ಒಂದು ಹನುಮ ಕ್ಷೇತ್ರ ಇದ್ದೇ ಇರುತ್ತೆ. ಹಾಗೆ ಹನುಮನ ಆರಾಧನೆ ಮಾಡತಕ್ಕಂಥದ್ದು ಬಹಳ ಸುಲಭ. ಕಲಿಯುಗದಲ್ಲಿ ಕಲಿಬ್ರಹ್ಮನಾಗಿರ್ತಕ್ಕಂಥವನು ಹನುಮ. ಒಂದೊಂದು ಪ್ರಾಂತ್ಯಗಳಲ್ಲಿ, ಒಂದೊಂದು ಮುಖಗಳಲ್ಲಿ ಒಂದೊಂದು ವಿಶೇಷವಾದ ಶಕ್ತಿಯುತವಾಗಿ ಶಕ್ತಿಶಾಲಿಯಾಗಿ ನಿಂತಿರ್ತಕ್ಕಂಥವನು ಹನುಮ. ಹನುಮನಲ್ಲಿ ಒಂದು ಗುಣ ಏನಪ್ಪಾ ಅಂದ್ರೆ, ತಾನು ಎಲ್ಲರೂ ಮಾಡುವಂತಹ ಸೇವೆ, ಎಲ್ಲರದೂ ಎಲ್ಲ ಸೇವೆಗಳಾದ ಮೇಲೆ ತನ್ನೊಳಗಿರುವಂತಹ ತನ್ನ ಆತ್ಮಬಲದಿಂದ ಒಂದು ಮಹತ್ತರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಾನೆ. ಅಂದು ವಾನರ ಸೈನ್ಯದ ಜೊತೆಯಲ್ಲಿದ್ದಾಗ ಲಂಕೆಗೆ ಹೋಗಬೇಕಾದ್ರೆ, ಸಮುದ್ರವನ್ನು ದಾಟಬೇಕಾದ್ರೆ ತನ್ನೊಳಗೆ ಈ ಶಕ್ತಿ ಇದೆ ಎಂಬತಕ್ಕಂಥದ್ದು ಗೊತ್ತಿದ್ರೂ ಮೂಲೆಯಲ್ಲಿದ್ದು ಬೇರೆ ಇರ್ತಕ್ಕಂಥ ತನ್ನ ಸಹಪಾಠಿಗಳು ಅಥವಾ ತನ್ನ ಜೊತೆಲಿರ್ತಕ್ಕಂಥವರೆಲ್ಲರೂ ಸಹಿತ ಇನ್ನುಳಿದಂತಹ ವಾನರ ಸೈನ್ಯ ಎಲ್ಲರೂ ಹನುಮನ ಹಾಡಿ ಹೊಗಳಿದ ನಂತರ ನೀನು ರಾಮಸೇವಕ, ರಾಮಭಕ್ತ, ನಿನ್ನಲ್ಲಿ ಆ ಶಕ್ತಿ ಇದೆ ಅಂತ ಹೇಳಿದ್ರಿಂದಲೇ ಆತ ಸಮುದ್ರವನ್ನು ದಾಟದಂತೆ. ಅಂತಹ ಒಂದು ಶಕ್ತಿ ಇರ್ತಕ್ಕಂಥ ಶಕ್ತಿಶಾಲಿ ಹನುಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದು. ಆ ರಾಜ್ಯ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹನುಮನಿಗೆ ಹನುಮತ್ ಜಯಂತಿ ಆಚರಣೆ ಇರ್ತಕ್ಕಂಥದ್ದು. ಅಂತಹದ್ರಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವನ್ನು ನೋಡೋ ಭಾಗ್ಯ ನಮ್ಮ ನಿಮ್ಮದು ಇದೆ. ಕೂತ್ಕೊಳ್ಳಿ, ಭಗವಂತನ ದರ್ಶನ ಮಾಡೋಣ, ಜಾಪಾಲಿಯ ಕ್ಷೇತ್ರವನ್ನು ದರ್ಶನ ಮಾಡ್ಕೊಂಡು ಬರೋಣ. ಗುರುಜಿ, ವಿಶೇಷ ಕ್ಷೇತ್ರ ದರ್ಶನ ಇದೆ ಅಂತ ಹೇಳ್ತಿದ್ರಿ. ಖಂಡಿತಮ್ಮ, ಇವತ್ತು ಬಹಳ ಅದೃಷ್ಟದ ದಿನ. ಇವತ್ತು ಬರೀ ಕ್ಷೇತ್ರ ದರ್ಶನ ಮಾತ್ರವೇ ಅಲ್ಲ, ಕ್ಷೇತ್ರ ದರ್ಶನ ಅಂದ್ರೆ ಹನುಮನ ಸಾನ್ನಿಧ್ಯ. ಹನುಮನ ಸಾನ್ನಿಧ್ಯ ಆದ ನಂತರ ರಾಶಿಫಲದ ಮಧ್ಯದಲ್ಲೇ ಸಾಕಷ್ಟು ಜನ ಈಗಾಗಲೇ ನಮ್ಮ ಮೊಬೈಲ್ ಕಳಿಸಿರ್ತಕ್ಕಂಥ, ವಾಟ್ಸಪ್ ಅಲ್ಲಿ ಬಂದಿರತಕ್ಕಂಥ ವಿಡಿಯೋಗಳಿಗೆ ಅವ್ರಿಗೂ ಸಹಿತ ಒಂದಷ್ಟು ಉತ್ತರವನ್ನು ಕೊಡಬೇಕಾಗಿದೆ.
ಇದರ ಮಧ್ಯದಲ್ಲಿ ಫೋನ್ ಕರೆ ಇದ್ದೇ ಇದೆ, ಜೊತೆಗೆ ರಾಶಿಫಲ ಸಹಿತ ಅಷ್ಟೇ ವಿಶೇಷವಾಗಿದೆ. ಆದರೆ ಎಲ್ಲದರ ಮಧ್ಯದಲ್ಲಿ ಇವತ್ತು ಹನುಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಜಾಪಾಲಿ ಕ್ಷೇತ್ರ. ತಿರುಮಲ ತಿರುಪತಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ತಿರುಮಲ ತಿರುಪತಿಯಲ್ಲಿ ಇರತಕ್ಕಂಥ ಹನುಮ ಕ್ಷೇತ್ರ ಒಂದಿದೆ, ಆ ಕ್ಷೇತ್ರವನ್ನು ದರ್ಶನ ಮಾಡಿ ಬರೋಣ. ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಸ್ವಾಮಿಯವರ ವಿಶೇಷವಾಗಿರತಕ್ಕಂಥ ಈ ಸುಂದರವಾದಂತಹ ರಮಣೀಯವಾದಂತಹ ಸಾನ್ನಿಧ್ಯ, ಈ ಸಾನ್ನಿಧ್ಯ ಜಾಪಾಲಿ ಕ್ಷೇತ್ರ. ಜಾಪಾಲಿಯಲ್ಲಿರ್ತಕ್ಕಂಥದ್ದು ಹನುಮನ ಕ್ಷೇತ್ರ. ಇಲ್ಲಿ ಸ್ವಾಮಿ ಸ್ವಯಂಭೂ ಆಗಿ ಪ್ರಕಾಶಮಾನ ಆಗಿರ್ತಕ್ಕಂಥದ್ದು. ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಸ್ವಯಂಭೂ ನೆಲೆಸಿರ್ತಕ್ಕಂಥ ಜಾಪಾಲಿಯ ಹನುಮ ಕ್ಷೇತ್ರ. ಈ ರಸ್ತೆಯಿಂದ ಒಂದಷ್ಟು ದೂರ ಮೆಟ್ಲುಗಳು ನಡಿಬೇಕಾಗಿದೆ. ಆ ಮೆಟ್ಲುಗಳೂ ಇದೆ. ಹಾಗೆ ಒಂದು ಸ್ವಲ್ಪ ಚಿಕ್ಕದಾದಂತಹ ಕಾಡಿದ್ದಂಗಿದೆ. ಈ ಕಾಡು ಮಧ್ಯದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಆ ನೋಡುವಂತಹ ಆ ಸುಂದರವಾದಂತಹ ತಾಣ ಇದೆಯಲ್ಲ, ಈ ಪ್ರಕೃತಿ ಮಾತೆಯ ಮಡಿಲಲ್ಲಿ ಏನೆಲ್ಲ ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ. ಹಾಗೆ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಸಾನ್ನಿಧ್ಯ, ಈ ಸಾನ್ನಿಧ್ಯದಲ್ಲಿ ಭಗವತಿನ ಪ್ರಾರ್ಥನೆ ಮಾಡ್ತಾ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದಮಕ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. बोलो राम भक्त हनुमान की जय, बोलो राम भक्त हनुमान की, बोलो राम भक्त हनुमान की। ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಜಾನಕಿ ರಾಮ ಪಟ್ಟಾಭಿರಾಮ, ಶ್ರೀರಾಮ ರಘುರಾಮ. ರಘುರಾಮನ ಪ್ರಾರ್ಥನೆ ಮಾಡ್ತಾ ಜಾಪಾಲಿ ಎಂಬತಕ್ಕಂಥ ಪರಮ ಪವಿತ್ರವಾಗಿರತಕ್ಕಂಥ ಈ ಪುಣ್ಯಕ್ಷೇತ್ರ, ಇಲ್ಲಿ ಜಾಪಾಲಿ ಅಂತ ಹೆಸರು ಬರಬೇಕಾದ್ರೆ ಇಲ್ಲಿ ಹನುಮ ನಿತ್ಯ ಜಪಗಳನ್ನು ಮಾಡಿಕೊಂಡು ಉದ್ಭವ ಮೂರ್ತಿ ಹನುಮ, ಶ್ರೀರಾಮಚಂದ್ರನ ಸದ್ಭಕ್ತ ಹನುಮ ಜಪವನ್ನು ಮಾಡಿ ವಿಶೇಷವಾಗಿ ನಿತ್ಯವೂ ಸಹಿತ ಆರಾಧನೆ ಮಾಡಿದಂತಹ ಪರಮ ಪವಿತ್ರವಾಗಿರತಕ್ಕಂತಹ ಸಾನ್ನಿಧ್ಯ. ಹಾಗಾಗಿ ಈ ಜಾಪಾಲಿ ಎಂಬತಕ್ಕಂತಹ ಕ್ಷೇತ್ರ ಇಲ್ಲಿ ಉದ್ಭವಿಸಿತು. ಜಾಪಾಲಿ ಕ್ಷೇತ್ರಕ್ಕೆ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಶ್ರೀನಿವಾಸನ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರು ಯಾರೊಬ್ಬರಾದರೂ ಸಹಿತ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಇಲ್ಲಿ ಹನುಮ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಹನುಮತ್ ಜಯಂತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ 2 ಚಿಕ್ಕದಾದಂತಹ ಪುಷ್ಕರಣಿಗಳಿದೆ. ಈ ಪುಷ್ಕರಣಿ ಅಥವಾ ಕಲ್ಯಾಣಿ, ಇಲ್ಲಿ ಮಡಿಯಿಂದ ಸ್ನಾನ ಮಾಡಿ ಸ್ನಾನ ಆದ ನಂತರ ಒದ್ದೆ ಬಟ್ಟೆಯನ್ನು ಉಟ್ಟು ಈ ರಾಮ ಮಂದಿರವನ್ನು ಅಂಗ ಪ್ರದಕ್ಷಿಣೆ ಮಾಡತಕ್ಕಂಥದ್ದು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ. ಅಷ್ಟೇ ಅಲ್ಲದಿರ ತಾವು ಇಲ್ಲಿ ಸಾಕಷ್ಟು ನೋಡುತ್ತಿದ್ದೀರಿ, ಚಿಕ್ಕದಾದಂತಹ ಪುಟ್ಟದಾದಂತಹ ಕಲ್ಲುಗಳನ್ನು ಒಂದೊಂದಾಗಿ ಕಲ್ಲುಗಳನ್ನು ಜೋಡಿಸಿಟ್ಟಿದ್ದಾರೆ. ಈ ಬೆಟ್ಟದಲ್ಲಿ ಯಾವ ಮೂಲೆ ನೋಡಿದ್ರು ಬರೋ ಭಕ್ತರು ಅವರ ಮನೋಕಾಮನೆ ಸಿದ್ಧಿಗಾಗಿ ತಮಗೊಂದು ವಾಸ್ತುಗೃಹ ಬೇಕು, ಸುಂದರವಾದ ಬದುಕು ಬೇಕು, ನೆಮ್ಮದಿಯಾದಂತಹ ಒಂದು ತಾಣ ಬೇಕು ಅಂತ ಹೇಳಿ ಇಲ್ಲಿ ಮನೆಯನ್ನು ಕಟ್ಟಿಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಅಂದರೆ ಒಂದು ಗೂಡನ್ನು ಕಟ್ಟುವಂತಹದ್ದು ಅಥವಾ 4-6 ಕಲ್ಲುಗಳನ್ನು ಜೋಡಿಸುವಂತಹ ಒಂದು ಪ್ರಕ್ರಿಯೆಯನ್ನು ಈ ಬೆಟ್ಟದಲ್ಲಿ ಮಾಡ್ತಾರೆ. ಬೆಟ್ಟ ಪರಿಕ್ರಮಿಸೋದು ಸ್ವಲ್ಪ ಕಷ್ಟ. ಪ್ರತಿನಿತ್ಯ ಯೋಗ ಧ್ಯಾನ ಅಥವಾ ನಡೀತಕ್ಕಂಥದ್ದು, ನಡೆದು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥವರಿಗೆ ಈ ಮೆಟ್ಲು ಹತ್ತೋದು ಕಷ್ಟ ಇಲ್ಲ. ಆದರೆ ಪ್ರತಿನಿತ್ಯ ತಮ್ಮದೇ ಆದಂತಹ ಜೀವನ ಶೈಲಿಯನ್ನು ನೆಮ್ಮದಿ ಸುಖ ಸಂತೋಷದಿಂದ ಇರತಕ್ಕಂಥವರಿಗೆ ಒಂದಿಷ್ಟು ಕಷ್ಟ ಆಗಬಹುದು. ಕಷ್ಟಪಟ್ಟರೂ ಆ ಸುಂದರವಾದಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಸದ್ಭಕ್ತನಾದಂತಹ ಹನುಮನ ದರ್ಶನ
ಬನ್ನಿ ಮಾಡು. ಗುರುಜಿ, ಕ್ಷೇತ್ರ ದರ್ಶನ ಮಾಡ್ತಾ ಇದ್ವಿ, ಆದ್ರೆ ಪಂಚಾಂಗ ಶ್ರವಣ ಕೂಡ ಮಾಡಬೇಕಿದೆ. ಖಂಡಿತಮ್ಮ. ಕ್ಷೇತ್ರ ದರ್ಶನದಲ್ಲಿ ಜಾಪಾಲಿ ಕ್ಷೇತ್ರ ಪರಮ ಪವಿತ್ರವಾಗಿರತಕ್ಕಂತಹದ್ದು. ತಿರುಮಲ ತಿರುಪತಿಗೆ ಯಾರೊಬ್ಬರು ತಿರುಪತಿ ದರ್ಶನಕ್ಕೆ ಹೊರಟಾಗ ಶ್ರೀನಿವಾಸನ ದರ್ಶನ ಆದ ನಂತರ ಈ ಕ್ಷೇತ್ರಕ್ಕೆ ಬನ್ನಿ. ಈ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಹನುಮನ ನೋಡೋದೇ ಒಂದು ಭಾಗ್ಯ. ಜೊತೆಗೆ ಈ ಕ್ಷೇತ್ರದಲ್ಲಿ ಹನುಮ ಸಾನ್ನಿಧ್ಯ, ಅಲ್ಲಿ ನಿರಂತರವಾಗಿ ರಾಮಜಪ ಇದೆ. ಅಲ್ಲಿರ್ತಕ್ಕಂಥ ಸೇವೆ ಮಾಡತಕ್ಕಂಥ ಸೇವಕರು ಸಹಿತ ನಿರಂತರವಾದಂತಹ ರಾಮಜಪವನ್ನು ಮಾಡ್ತಾ ರಾಮನಾಮವನ್ನು ಪಠನೆ ಮಾಡ್ತಿರ್ತಾರೆ. ಎಲ್ಲಿ ರಾಮನಾಮ ನಿತ್ಯ ಪಠನೆ ಆಗುತ್ತೋ, ನಿತ್ಯ ರಾಮನ ಸೇವೆ ಸಲ್ಲುತ್ತೋ ಅಥವಾ ರಾಮಧ್ಯಾನ ನಡೆಯುತ್ತೋ, ಆ ಸಾನ್ನಿಧ್ಯಕ್ಕೆ ತನ್ನದೇ ಆದಂತಹ ಒಂದು ಶಕ್ತಿ ಅಲ್ಲಿರುತ್ತೆ. ಆ ಶಕ್ತಿ ನಮ್ಮೊಳಗಿರ್ತಕ್ಕಂತಹ ಕರ್ಮಫಲಗಳನ್ನು ದೂರ ಮಾಡುತ್ತೆ. ಅದಕ್ಕಾಗಿ ತಿರುಮಲ ತಿರುಪತಿ ಆಸ್ಥಾನಕ್ಕೆ ಬಂದಾಗ ಶ್ರೀನಿವಾಸನ ದರ್ಶನ ಮುಗಿದ ಮೇಲೆ ಜಾಪಾಲಿ ಕ್ಷೇತ್ರಕ್ಕೆ ಬಂದು ಹನುಮನ ದರ್ಶನ ಮಾಡತಕ್ಕಂಥದ್ದು ಸೌಭಾಗ್ಯವೇ ಸರಿ. ಇಂದಿಗೂ ಸಹಿತ ಶ್ರೀನಿವಾಸನ ಸಾನ್ನಿಧ್ಯ ತಿರುಮಲ ತಿರುಪತಿನಲ್ಲಿ ಮೇಲೆ ಸ್ವಾಮಿನ ದರ್ಶನ ಮಾಡಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥದ್ದು ಹನುಮನೆ. ಅಂತ ಹನುಮನ ಸಾನ್ನಿಧ್ಯ ಇದೆ, ಅಲ್ಲೇ ದೀಪವನ್ನು ಹಚ್ಚತಕ್ಕಂಥದ್ದು. ಹೀಗೆ ನೋಡ್ತಾ ಹೊರಟ್ರೆ ಸಾಕಷ್ಟು ವಿಶೇಷಗಳಿದೆ. ಜೊತೆಗೆ ಹನುಮನ ಕ್ಷೇತ್ರ ಒಂದೆರಡು ಕಡೆ ಇಲ್ಲ, ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಹನುಮ ಇದ್ದಾನೆ. ಹನುಮನ ಮೂರ್ತಿಗಳು ಅಷ್ಟೇ ಬೃಹತ್ ಮೂರ್ತಿಗಳಿದೆ. ಎಲ್ಲ ಸಾಕಷ್ಟು ಹನುಮ ಸಾನ್ನಿಧ್ಯ ಸಾಕಷ್ಟು ಇರತಕ್ಕಂಥದ್ದು. ಅಂದರೆ ಕಲಿಯುಗದಲ್ಲಿ ಕಲಿಬ್ರಹ್ಮ ಹನುಮ ಅಂತ ಹೇಳ್ತಕ್ಕಂಥದಕ್ಕೆ ಸಾಕಷ್ಟು ಆಧಾರಗಳಿದೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಬ್ರಹ್ಮನಾಗಿರ್ತಕ್ಕಂಥ ಹನುಮನ ಪ್ರಾರ್ಥನೆ ಮಾಡ್ತಾ ನಮ್ಮ ನಿಮ್ಮಲ್ಲಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳೋಣ. ಹನುಮ ಜಯಂತಿಯ ಈ ಶುಭ ದಿನ, ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ಏನೆಲ್ಲ ವಿಶೇಷತೆ ಇದೆ, ರಾಶಿಫಲದಲ್ಲಿ ಏನು ಹೇಳುತ್ತೆ, ಬನ್ನಿ ಅದು ನೋಡ್ಕೊಂಡ್ಬರೋಣ. ಭಗವಂತ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ, ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಶ್ರೀ ಫ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 4/6/2021 ಶುಕ್ರವಾರ ದಶಮಿ. ಇವತ್ತು ಉತ್ತರಾಭಾದ್ರ ನಕ್ಷತ್ರ, ಹನುಮತ್ ಜಯಂತಿ. ಉತ್ತರಾಭಾದ್ರ ನಕ್ಷತ್ರ ಇರತಕ್ಕಂಥದ್ದು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಅರ್ಥಪೂರ್ಣವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಂಡು ಭಗವಂತನ ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಮನುಷ್ಯ ತಾನು ಹಾಕುವ ಹೆಜ್ಜೆಯಲ್ಲೇ ಒಂದು ವಿಶೇಷವಾಗಿರತಕ್ಕಂಥ ಅಂಶಗಳನ್ನು ಅರ್ಥ ಮಾಡಿಕೊಂಡು ಹಿರಿಯರ ಮಾತಿನಂತೆ ಅನುಭವದ ಮಾತಿನಂತೆ ತಾವು ನಡೀತಕ್ಕಂಥದ್ದು ಸಾಧ್ಯವಾದಷ್ಟು ಹೆಚ್ಚಿನ ಯಶಸ್ಸನ್ನು ಕಲ್ಪಿಸ್ತಕ್ಕಂಥದ್ದು. ಜೊತೆಗೆ ಇಂತಹ ವಿಶೇಷವಾಗಿರತಕ್ಕಂತಹ ದಿನಗಳಲ್ಲಿ ದೇವಾಲಯದ ದರ್ಶನ, ದೇವರ ಸಾನ್ನಿಧ್ಯದಲ್ಲಿ ದೇವರ ಪ್ರಾರ್ಥನೆ, ಜೊತೆಗೆ ದೇವರ ಸಾನ್ನಿಧ್ಯದಲ್ಲಿ ನಡೆದಂತಹ ಆ ಮಹಾಮಂಗಳಾರತಿ ತೀರ್ಥ ಪ್ರಸಾದ, ಜೊತೆಗೆ ಪ್ರತ್ಯಕ್ಷವಾಗಿ ಕಾಣುವಂತಹ ವಾನರ ಸೈನ್ಯ. ಇವತ್ತು ಎಲ್ಲೆಲ್ಲಿ ವಾನರ ಸೈನ್ಯಗಳಿರುತ್ತೋ, ಎಲ್ಲೆಲ್ಲಿ ಕೋತಿಗಳಿರುತ್ತೋ, ಆ ಕೋತಿಗಳಿಗೆ ವಾನರ ಸೈನ್ಯಕ್ಕೆ ಯಥೇಚ್ಛವಾಗಿ ನಿಮ್ಮ ಕೈಲಿ ಯಥಾಶಕ್ತಿ ಹಣ್ಣು, ಹಂಪಲೋ, ಕಡಲೆಕಾಯೋ, ಕಡಲೆಬೇಳೆನೋ ಏನಾದರೂ ಒಂದಷ್ಟು ಪದಾರ್ಥಗಳನ್ನು, ಬೆಲ್ಲವನ್ನಾದರೂ ಕೊಟ್ಟು ಪ್ರಾರ್ಥನೆ ಮಾಡೋದು ಬಹಳಷ್ಟು ಉತ್ತಮ. ಪ್ರತಿಯೊಬ್ಬ ಮನುಷ್ಯ ತಾನು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಈ ಒಂದು ಭೂಮಂಡಲದಲ್ಲಿ ಬರೀ ನಾನಷ್ಟೇ ಬದುಕಿದ್ರೆ ಸಾಲದು, ನನ್ನೊಂದಿಗೆ ಪಶು ಪಕ್ಷಿ ಪ್ರಾಣಿಗಳು, ಜೊತೆಗೆ ಸುಂದರವಾದಂತಹ ಪ್ರಕೃತಿ ಎಲ್ಲವೂ ಸಹಿತ ಸಮೃದ್ಧಿತನದಲ್ಲಿರಬೇಕು. ನಾನೊಬ್ಬ ಇದ್ರೆ ಸಾಲದು, ನಾನಿದ್ದು ಸಾಧನೆ ಮಾಡಿ ಹೋಗುವಂಥದ್ದು ಏನಿದೆ. ಆದರೆ ನಾನಿರುವಾಗಲೇ 4 ಜನಕ್ಕೆ ಅನುಕೂಲವಾಗಿ ಬದುಕಿದ್ರೆ ಆ ಸಾರ್ಥಕತೆಯ ಬದುಕು ಪ್ರತಿಯೊಬ್ಬರದ್ದು ಆಗುತ್ತೆ. ಅದಕ್ಕಾಗಿ ಪ್ರಾಣಿ ಪಕ್ಷಿಗಳು, ದನಕರುಗಳು, ಜೊತೆಗೆ ಜಲಚರಗಳು, ವಿಶೇಷವಾಗಿರತಕ್ಕಂಥ ಸುಂದರವಾದ ಪ್ರಕೃತಿ ಮಾತೆಯ ಉಳಿವಿಕೆಗಾಗಿ ಎಲ್ಲರೂ ಸಹಿತ ಶ್ರಮಿಸಬೇಕು. ಹಾಗೆ ಹನುಮ ಪ್ರಾರ್ಥನೆಯನ್ನು ಮಾಡಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ, ವೃತ್ತಿಧರ್ಮದ ಅಭಿವೃದ್ಧಿ ಎಲ್ಲದರಿಂದಲೂ ಸಹಿತ ಅಭಿವೃದ್ಧಿಯನ್ನೇ ಕಾಣ್ತೀರಿ. ಜೊತೆಗೆ ಈ ಶುಭ ದಿನ ಸಹಿತ ಹಾಗೇ ಇದೆ.
ಹಾಗಾಗಿ ಇವತ್ತಿನ ದಿವಸ ನೀವು ಮಾಡುವ ಪ್ರತಿ ಕಾಯಕದಲ್ಲೂ ರಾಮಧ್ಯಾನವನ್ನು ಮಾಡಿ, ರಾಮನಾಮವನ್ನು ಪಠನೆ ಮಾಡಿ, ಹನುಮನ ಪ್ರಾರ್ಥಿಸಿ, ಜೊತೆಗೆ ಹನುಮನ ಹೆಸರಲ್ಲಿ 4 ಜನಕ್ಕಾದರೂ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ವಿಶೇಷವಾಗಿ ಹನುಮನ ಕೇಸರಿಯನ್ನ ಹಣೆಗೆ ತಿಲಕವಾಗಿಡಿ. ಇದರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶಾಂತಿ, ನೆಮ್ಮದಿ, ಮನಸ್ಸು ಸಮಾಧಾನ, ಜೊತೆಗೆ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಕೆಲಸಗಳಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣತಕ್ಕಂಥದ್ದು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಸಾಧಿಸ್ತಕ್ಕಂಥದ್ದು, ಜೊತೆಗೆ ಯಾರೊಬ್ಬರು ಸಂಕಟದಲ್ಲಿದ್ದರೂ ಸಂಕಟದಿಂದ ಮುಕ್ತರಾಗಲಿಕ್ಕೆ ಹನುಮನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮ ಚಾಲಿಸನ್ನ ನೀವು ಪಠನೆ ಮಾಡಿದ್ದೆ ಆದರೆ, ಅಥವಾ ವಿಷ್ಣು ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ, ಜೊತೆಗೆ ವಿಷ್ಣು ನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ತುಳಸಿಯಿಂದ ಹನುಮನ ಕ್ಷೇತ್ರದಲ್ಲಿ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ. ಸಾಧ್ಯವಾದರೆ 11 ಅಥವಾ 9 ವಿಳೆದೆಲೆ, ಒಂದಷ್ಟು ಕೇಸರಿ ಮತ್ತು ಬೆಣ್ಣೆ ಇಂತಹದ್ದನ್ನ ಹನುಮನ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. ಇದರ ಮಧ್ಯದಲ್ಲೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅಥವಾ ಸಣ್ಣ ಪುಟ್ಟ ಪುಟಾಣಿ ಮಕ್ಕಳು ಇಂತಹವರಿಗೆ ಏನಾದರೂ ಒಂಚೂರು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ರೀತಿ ಬಹಳ ಎಚ್ಚರಿಕೆ ಬೇಕು. ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂತಹದ್ದು, ಮನಸ್ಸಿಗೆ ಅಸಮಾಧಾನ ಉಂಟಾಗುವಂಥದ್ದು, ತೊಂದರೆ ತಾಪತ್ರೆಗಳು ಎದುರಾಗುವಂಥದ್ದು, ಇಂತೆಲ್ಲ ಸಮಸ್ಯೆಗಳಿರೋದ್ರಿಂದ ಬಹಳ ಜೋಪಾನ, ಎಚ್ಚರಿಕೆ ಎಂದಿರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೋಬೇಕಾದ್ರೆ ಇವತ್ತು ನೀವು ಆಲೋಚನೆ ಮಾಡುವಂಥ ರೀತಿ, ನೀವು ಮಾಡುವಂಥ ಸೇವೆ, ಭಗವಂತನ ಧ್ಯಾನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ ಶ್ರದ್ಧೆಯಿಂದ ಮಾಡಿ. ರಾಮನಾಮವನ್ನ ನಿರಂತರ ಪಠನೆ ಮಾಡಿ. ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹಣಕಾಸಿನ ಬಗ್ಗೆ ಏನು ಆಲೋಚನೆ ಮಾಡಿದ್ರೂ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಸಣ್ಣ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ನಿಮ್ಮ ಮನಸ್ಸಂಕಲ್ಪ ಸಾಧ್ಯವಾದಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡುತ್ತಾ ಹಿರಿಯರ ಅನುಭವದ ಮಾತುಗಳನ್ನು ಆಲೋಚನೆ ಮಾಡಿಕೊಂಡು ಅವರಂತೆ ನಡೆದಿದ್ದೆ ಆದರೆ ಸಾಕಷ್ಟು ಲಾಭವಿದೆ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆ 20 ನಿಮಿಷದಿಂದ 3:15 ಮಧ್ಯದಲ್ಲಿ, 2:20ರಿಂದ 3:15 ಮಧ್ಯದಲ್ಲಿ ಒಂದಷ್ಟು ತೊಂದರೆ ತಾಪತ್ರೆಗಳಿಗೆ ಒಳಗಾಗುವಂತಹ ಪರಿಸ್ಥಿತಿ ಮಿಥುನ ರಾಶಿಯವರಿಗಿದೆ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾರೊಬ್ಬರು ಏನೇ ಮಾತಾಡಿದ್ರು ಯಾವುದನ್ನು ತಲೆಗೆ ಹಾಕೋಬೇಡಿ. ಇವತ್ತು ಬರ್ತಕ್ಕಂಥ ಮಾತುಗಳು 100 ಇರಲಿ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇರಲಿ, ಏನೇ ಇದ್ರೂ ಎಲ್ಲವೂ ಮಂಜಿನ ಗಡ್ಡೆ ತರ ಕರಗುತ್ತೆ. ಅದರ ಅನುಕೂಲ ಆಗುತ್ತೆ. ಆದರೆ ಆ ಅನುಕೂಲ ಆಗೋಕ್ಕೂ ಮುನ್ನ ಮನಸ್ಸು ಬಹಳ ಚಂಚಲತೆ ಆಗುತ್ತೆ. ಇಲ್ಲದ ರೀತಿಯ ಆತಂಕಕ್ಕೊಳಗಾಗಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಭಯಪಡೋದು ಬೇಡ, ಧೈರ್ಯವಾಗಿರಿ. ಶ್ರೀರಾಮನ ಸಂಪೂರ್ಣ ಅನುಗ್ರಹ ನಿಮ್ಮ ರಾಶಿ ಮೇಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಆದರೆ ಮಾನಸಿಕವಾದಂತಹ ಒತ್ತಡ ಇದೆ. ಯಾವುದನ್ನು ಯಾರೊಂದಿಗೂ ಹೇಳ್ಕೊಳ್ಳೋಕ್ಕಾಗದಂತ ರೀತಿಯಲ್ಲಿ ಒಂದಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ. ಹಾಗೆ ಹೆಣ್ಣು ಮಕ್ಕಳಲ್ಲಿ ಒಂದಷ್ಟು ಗರ್ಭಕ್ಕೆ ಸಂಬಂಧಪಟ್ಟದ್ದೋ, ಸೊಂಟಕ್ಕೆ ಸಂಬಂಧಪಟ್ಟದ್ದೋ, ಅಥವಾ ಮೀನು ಮಾಂಸಖಂಡಗಳ ನೋವು ಬರ್ತಕ್ಕಂಥದ್ದೋ, ಈ ಸಮಸ್ಯೆಗಳಿಂದ ಹೆಣ್ಣು ಮಕ್ಕಳು ನರಳಬೇಕಾಗತ್ತೆ. ಆದರೆ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಮೌನದಿಂದಿರಿ, ತಲೆಬೊಗ್ಸಿ ನಡಿರಿ. ಸಾಧ್ಯವಾದಷ್ಟು ಹಿರಿಯರು ಏನು ಹೇಳಿದಂಥ ಮಾತನ್ನ ಸ್ವಲ್ಪ ಆಲಿಸಿ. ಶ್ರದ್ಧೆಯಿಂದ ಮಾಡುವ ಕೆಲಸ ಹೆಚ್ಚು ಫಲವನ್ನು ಕೊಡ್ತಕ್ಕಂತಹದ್ದು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಯಾವುದೊಂದು ತೀರ್ಮಾನ ತಂದುಕೊಳ್ಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಒಮ್ಮೆ ಚರ್ಚಿಸಿ ತದನಂತರ ಒಂದು ತೀರ್ಮಾನಕ್ಕೆ ಬನ್ನಿ. ಆದರೆ ಇವತ್ತು ಯಾವುದೇ ತರಹ ಲೇವಾದೇವಿಗಳು ಸಮಂಜಸವಾದ್ದಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಬಹಳ ಜೋಪಾನ, ಎಚ್ಚರದಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲೇ ಹನುಮನು. ಜೈ ಶ್ರೀರಾಮ್. ಬನ್ನಿ, ರಾಮರ ಸಾನ್ನಿಧ್ಯ, ಜೊತೆಗೆ ರಾಮ ಹನುಮನ ಹೃದಯದಲ್ಲಿದ್ದಾನೆ. ಆ ಹನುಮನ ಸಾನ್ನಿಧ್ಯವನ್ನ ದರ್ಶನ ಮಾಡಿ ಬರೋಣ. ಶ್ರೀರಾಮ ರಾಮ ರಾಮೇತಿ, ಶ್ರೀರಾಮ ರಾಮ ರಾಮೇತಿ, ರಮೇ ರಾಮೇ ಮನೋರಮೇ, ರಮೇ ರಾಮೇ ಮನೋರಮೇ. ಸಹಸ್ರನಾಮ ತತ್ತುಲ್ಯಂ, ಸಹಸ್ರನಾಮ ತತ್ತುಲ್ಯಂ. ರಾಮನಾಮ ವರಾನನೆ, ರಾಮನಾಮ ವರಾನನೆ. ಜಾಪಾಲಿ ಎಂಬತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಇದು ಹನುಮ ಕ್ಷೇತ್ರ.
ಈ ಹನುಮ ಕ್ಷೇತ್ರಕ್ಕೆ ಬರುವ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಜನ ಈ ಭಾಗದಲ್ಲಿ ಬರ್ತಕ್ಕಂಥವರು ಇಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡೋದ್ರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ತಮ್ಮ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. ಒಂದು ವಿಶೇಷವಾಗಿರ್ತಕ್ಕಂಥ ಅನುಭೂತಿ ಇಲ್ಲಿದೆ. ಜೊತೆಗೆ ಜಪಕ್ಕೆ ಯೋಗ್ಯವಾದಂಥ ಸಾನ್ನಿಧ್ಯ ಅಂತ ಸಾಕಷ್ಟು ಜನ ತಿಳಿಸೋರು. ಹಾಗೆ ನಾನು ಸಹಿತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಈ ಸಾನ್ನಿಧ್ಯದಲ್ಲೇ ಕೂತು ಜಪಿಸಿದಾಗ ಅದರ ಆನಂದ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಹದಾನಂದ ಈ ಸಾನ್ನಿಧ್ಯದಲ್ಲಿದೆ. विशसेद गणपते गणेशत्वामावर्वः प्रथमं कवीन नरते तत्रियते किञ्चनारे महामर्कं भगवन् चित्रमर्चात् गणानां त्वा गणपतिं भवामहे कविं कवीनानुपमश्रमस्तमं ज्येष्ठराजं ब्रह्मणां ब्रह्मणस्वद आनशृण्वन्नोतमस्सेदसादनम् ಇದು ವೃಕ್ಷ ಗಣಪ. ಈ ಸುಂದರವಾದಂತಹ ಪ್ರಕೃತಿ ಮಾತೆ ಏನೆಲ್ಲ ಒಂದು ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ ಎಂಬತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬಹುದು. ದಟ್ಟವಾದಂತಹ ಅರಣ್ಯ, ಇದು ಜಾಪಾಲಿ ಕ್ಷೇತ್ರ. ಜಾಪಾಲಿ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಕ್ಷೇತ್ರ ಹನುಮ ಕ್ಷೇತ್ರ. ಹನುಮ ಕ್ಷೇತ್ರ ಇದರಲ್ಲಿ ಮತ್ತೊಂದು ವಿಶೇಷ ಇದೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಲಿಕ್ಕಾಗಿ ಇಲ್ಲಿ ಪ್ರಾರಂಭದಲ್ಲೇ ಮೊದಲು ಗಣಪ ದರ್ಶನ ಕೊಡ್ತಾನೆ. ಗಣಪನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದಲ್ಲ, ಗಣಪನೇ ಉದ್ಭವಿಸಿರ್ತಕ್ಕಂಥದ್ದು. ಆ ಉದ್ಭವ ಗಣಪ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ವೃಕ್ಷದಲ್ಲಿ ಸ್ವಾಮಿ ಮೂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ತಾವು ಪ್ರತ್ಯಕ್ಷವಾಗಿ ತಾವೇ ಬಂದು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿ ಗಣಪತಿ ಕುರುಡುಮಲೆ ಎಂಬ ಮಹಾನ್ ಕ್ಷೇತ್ರದಲ್ಲಿ ನನಗೆ ಆನಂದ್ ಗುರುಜಿಯವರ ಪರಿಚಯ ಆಯಿತು. ಹಾಗೆ ಆಗ ನೋಡುವಾಗ ಎಲ್ಲರೂ ಬಂದು ಗುರುಜಿನ ನಮಸ್ಕಾರ ಮಾಡ್ತಾ ಇದ್ರು. ಮಹಾನ್ ಪ್ರಭಾವಿ ವ್ಯಕ್ತಿ ಅಂತ ಅನಿಸ್ತು. ಅವರ ಆರ ಆಗಿರ್ಬೋದು, ಅವರು ಮಾತಾಡೋ ಇದಾಗಿರ್ಬೋದು. ಹಾಗಾಗಿ ನಾನು ಆ ಕಾರ್ಯಕ್ರಮನ ನೋಡ್ತಾ ಬಂದೆ. ಆ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಣಿಲಿ ಎಂಥ ನೊಂದಿರೋ ಹೆಣ್ಮಕ್ಳು ಅಥವಾ ಮನೆಯಲ್ಲಿ ಎಷ್ಟು ನೊಂದಿರ್ತಾರೆ, ಅದು ಇಂಥ ಕೋವಿಡ್ ಅಂತ ಮಹಾಮಾರಿ ಇರುವಾಗ ಎಲ್ಲರೂ ಮಾನಸಿಕವಾಗಿ ಕುಗ್ಬಿಟ್ಟಿರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಧೈರ್ಯ, ಆಧ್ಯಾತ್ಮಿಕವಾಗಿ ಆರ್ಥಿಕವಾಗ್ಲೂ ಹೇಗೆ ಅಭಿವೃದ್ಧಿ ಹೊಂದ್ಕೋಬೇಕು ಅನ್ನೋದನ್ನ ಗುರುಗಳು ನಮಗೆ ದೀಪವಾಗಿ ನಮ್ಮ ಎಲ್ಲರ ಮನೆಯಲ್ಲೂ ಮಹರ್ಷಿ ವಾಣಿ ಎಂಬ ಕಾರ್ಯಕ್ರಮ ನೋಡ್ತಾ ನಾವೆಲ್ಲರೂ ಬಂದಿದ್ದೀವಿ. ಹಾಗಾಗಿ ಇವತ್ತು ತಿರುಪತಿ ಎಂಬ ಮಹಾನ್ ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲರೂ ಗುರುಜಿ ಜೊತೆ ಬಂದಿದ್ದೀವಿ.
ಸೊ ಇಂತಹ ಪುಣ್ಯಕ್ಷೇತ್ರದಲ್ಲಿ ಪ್ರತಿಯೊಂದು ಯಾವುದೇ ಅನ್ಡಿಸ್ಕವರ್ಡ್ ಪ್ಲೇಸಸ್ ಯಾವುದೇ ಇರುತ್ತೆ, ನಾವು ನೋಡೇ ಇಲ್ಲ ಕೇಳೇ ಇಲ್ಲ, ಅಂತಹ ಕ್ಷೇತ್ರಕ್ಕೆ ಇವತ್ತು ಗುರುಜಿ ನಮ್ಮನ್ನ ಕರ್ಕೊಂಡ್ಬಂದಿದ್ದಾರೆ. ಇದು ಯಾವುದೋ ಜನ್ಮದ ಮಹಾನ್ ಪುಣ್ಯ ಅಂತಾನೆ ಹೇಳಬಹುದು. ಹಾಗಾಗಿ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಯಾವುದೇ ಗುರುಜಿ ಬಹಳ ಸೈಂಟಿಫಿಕ್ ಆಗಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವುದು ನಾವು ಬ್ಲೈಂಡ್ ಆಗಿ ಬಿಲೀವ್ ಮಾಡೋ ತರ ಇಲ್ಲ. ಯಾವುದೋ ಹೇಳ್ತಿದ್ರು ನಮ್ಗೆಲ್ಲ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡೋರು, ಅದನ್ನ ಮಾಡಬೇಡ ಇದು ಮಾಡಬೇಡ, ಯಾವುದಕ್ಕೆ ನಾವು ರೀಸನ್ ಅಂತ ನಮ್ಗೆ ಗೊತ್ತಿರ್ತಿರ್ಲಿಲ್ಲ. ಆದ್ರೆ ಗುರುಜಿ ಅವರು ಪ್ರತಿಯೊಂದು ಯಾವುದೇ ಒಂದು ಕೆಲಸ ಆಗಲಿ ಅದನ್ನ ಯಾಕೆ ಮಾಡಬೇಕು, ಯಾಕೆ ಮಾಡಬಾರದು, ಅಥವಾ ಒಂದು ಕ್ಷೇತ್ರದ ಮಹಿಮೆ ಯಾವುದು, ಅದರದ್ದು ಪೂರ್ತಿ ಆಳವಾಗಿ ಹೋಗಿ ನಮಗೊಂದು ಅನ್ಬಿಲೀವಬಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ದಿಸ್ ಇಸ್ ಅ ಮೋಸ್ಟ್ ಮೆಮೊರಬಲ್ ಪಿಲಿಗ್ರಿಮೇಜ್ ಟ್ರಿಪ್ ಐ ಎವರ್ ಹ್ಯಾಡ್ ಇನ್ ಮೈ ಲೈಫ್ ಟೈಮ್. ಸೊ ಇದು ನನಗೆ ಒಂದು ವ್ಯಾಲ್ಯೂಬಲ್ ಟೈಮ್ ನನ್ನ ಗುರುಜಿ ಜೊತೆ ಸ್ಪೆಂಡ್ ಮಾಡ್ತಾ ಇರೋದು. ಇದು ಯಾವುದೋ ಒಂದು ಜನ್ಮದ ಪುಣ್ಯ. ಗುರುಜೀಗ ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಇವತ್ತು ಹನುಮನ ಕೃಪೆ ಬಹಳಷ್ಟು ಇದೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಇದ್ದು ಮಾಡುವ ಕೆಲಸಗಳು ಯಾವುದೇ ಆದರೂ ಚುರುಕುತನದಲ್ಲಿ ಮಾಡತಕ್ಕಂಥದ್ದು. ಹಾಗೆ ಯಾರೊಬ್ಬರ ಮುಂದೆ ತಲೆ ಬಗ್ಸಿ ನಿಲ್ತಕ್ಕಂಥದ್ದಲ್ಲ, ಯಾರೊಬ್ರು ಹೇಳುವಂತ ಮಾತನ್ನ ಸೇದ ನೀವು ಬೇರೊಂದು ತರ ಆಲೋಚನೆ ಮಾಡತಕ್ಕಂಥದ್ದಲ್ಲ. ಆದರೆ ಗುರು ಹಿರಿಯರಿಗೆ ಸಾಧ್ಯವಾದಷ್ಟು ನಮ್ರತೆಯಿಂದ ನಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಈ ಶುಭ ದಿನ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ರಾಹುಕಾಲ ಸನ್ನಿವೇಶದಲ್ಲಿ ಒಂದು ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಸಕ್ಕರೆ, ಬೆಲ್ಲ ಅಥವಾ ಏನಾದರೂ ಸಿಹಿ ಪದಾರ್ಥಗಳನ್ನ ಎಲ್ಲಿ ಇರುವೆಗೂಡಿದೆಯೋ ಅಂತಹ ಕಡೆ ಹಾಕಿ. ಹಾಗೆ ಸಾಧ್ಯವಾದಷ್ಟು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ತಾವೇನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವನ್ನ ಈಡೇರಿಸಿಕೊಳ್ಳುವಂತ ಕಾಲ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4 ತನಕ, 12ರಿಂದ 4 ಮಧ್ಯದಲ್ಲಿ ವ್ಯವಹಾರಗಳನ್ನು ಮಾಡುವಾಗ ಹಣಕಾಸಿನ ವಿಚಾರ ಇರಲಿ, ವೃತ್ತಿ ಧರ್ಮದ ಅಭಿವೃದ್ಧಿ ಇರಲಿ, ಅಥವಾ ಮನಸ್ಸಲ್ಲಿರ್ತಕ್ಕಂಥ ಬೇರೆ ಯಾವುದೇ ತರ ಚಿಂತನೆಗಳಿದ್ರೂ ಅದನ್ನು ಸರಿಪಡಿಸಿಕೊಳ್ಳಬೇಕಾದ್ರೆ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆ ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ದೋಷ ಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧದಿಂದ ಶ್ರೀರಾಮನಿಗಾಗಲಿ ಅಥವಾ ಹನುಮನ ಸಾನ್ನಿಧ್ಯಕ್ಕಾಗಲಿ ಒಂದಷ್ಟು ಗಂಧದಿಂದ ಅರ್ಚನೆ ಮಾಡತಕ್ಕಂಥದ್ದು, ಪುಷ್ಪಗಳನ್ನು ಅದ್ದುಕೊಂಡು ಉಳಿದಂತ ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ಅಥವಾ ಕೇಸರಿ ತಿಲಕವನ್ನು ಹಣೆಗಚ್ಕೊಳ್ಳೋದ್ರಿಂದ ಆ ತಿಲಕದ ಒಂದು ಮಹಿಮೆ ನಿಮ್ಮಲ್ಲಿ ಸಾಕಷ್ಟು ಫಲವನ್ನ ಸಿದ್ಧಿ ಆಗುವಂತ ರೀತಿ ಮಾಡುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ತುಂಬಾ ಚಂಚಲತೆಯಿಂದಿದ್ದೀರಿ. ಯಾವುದೇ ಒಂದು ಕೆಲಸವನ್ನಾದರೂ ಪರಿಪೂರ್ತಿಯಿಂದ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಇದ್ದೀರಿ. ಎಲ್ಲಾ ಕೆಲಸಗಳನ್ನು ತಲೆಗೆ ಹಾಕೊಳ್ತೀರಿ. ಯಾವುದು ಬೇಡವೋ ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತೀವಿ. ಅದರಲ್ಲೂ ಇವತ್ತು ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಯಾರೊಬ್ಬರಾದ್ರೂ ಸಹಿತ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿದ್ದೀರಿ. ನಗುಮುಖ, ತಾಳ್ಮೆ ಮತ್ತು ಸಮಾಧಾನ ಇದು ಇಲ್ಲದಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ. ಜೊತೆಗೆ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಅನ್ಕೊಂಡ್ರು ವ್ಯಾಜ್ಯಗಳಾಗುವಂತ ಪರಿಸ್ಥಿತಿ ಎದುರಾಗುವಂತ ಲಕ್ಷಣಗಳೇ ಸಾಕಷ್ಟು ಇದೆ. ಆದರೆ ಈ ಮಧ್ಯದಲ್ಲಿ ನೀವು ಮಾಡಬೇಕಾದ್ದು ಒಂದು ಚಿಟಿಗೆಯಷ್ಟು ಹೆಸರುಕಾಳು, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಹೆಸರುಕಾಳನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷ ಮುಕ್ತರಾಗ್ತೀರಿ. ಹಾಗೆ ಇವತ್ತು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ ಮತ್ತು ಏನಾದರೂ ಬದಲಾವಣೆಗಳು ತರಬೇಕಾದ್ರೆ, ಹೊಸ ಕೆಲಸಗಳನ್ನು ಮಾಡಬೇಕಾದ್ರೆ, ಹೊಸದಾದಂಥ ರೀತಿ ಚಿಂತನೆ ಮಾಡಬೇಕಾದ್ರೂ ಬಹಳ ಎಚ್ಚರಿಕೆ ಬೇಕು. ಜೋಪಾನವಾಗಿದ್ದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ. ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಒಳ್ಳೆಯದು ಖಂಡಿತ ಆಗುತ್ತೆ. ಇದರಿಂದ ಸಾಕಷ್ಟು ಲಾಭವೂ ಸಿದ್ಧಿಯಾಗುತ್ತೆ. ಆದರೆ ಇವತ್ತು ನೀವು ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು. ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡುತ್ತಾ ಗಣಪತಿಯ ಆರಾಧನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲ ಇದೆ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನ ಕಾಣ್ತೀರಿ. ದೂರ ಭಾರತ ಬಗ್ಗೆ ಚಿಂತನೆ ಮಾಡ್ತೀರಿ. ಜೊತೆಲಿರ್ತಕ್ಕಂಥ ಆತ್ಮೀಯರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ ಬಹಳ ಕಾಳಜಿ ಇಟ್ಕೋಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು, ಕೈಗೋ ಅಥವಾ ಸೊಂಟಕ್ಕೋ ಒಂದಷ್ಟು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಸಹಿಸಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ಆಗುವಂಥದ್ದು, ಅಥವಾ ಜೊತೆಲಿರ್ತಕ್ಕಂಥವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇಂತಹವರು ನಡ್ಕೊಳ್ಳುವಂಥ ರೀತಿ ಒಂದಷ್ಟು ವ್ಯತ್ಯಾಸ ಆಗಿ ಮನಸ್ಸಿನ ಮೇಲೆ ಬೀಳುವಂತಹ ಸಾಕಷ್ಟು ಗದಾಪ್ರಹಾರವಾಗುವಂಥದ್ದು, ಮನಸ್ಸು ತುಂಬಾ ಚಂಚಲತೆಗೊಳಗಾಗುವಂಥದ್ದು, ಇಂತೆಲ್ಲ ಪ್ರಯತ್ನಗಳು, ಇಂತೆಲ್ಲ ಸಮಸ್ಯೆ ಇರೋದ್ರಿಂದ ಬಹಳ ಎಚ್ಚರಿಕೆ ಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ನೀವು ದೇವಿಯನ್ನೂ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಇದರಿಂದ ಒಂದಷ್ಟು ಒಳಿತನ್ನ ಕಾಣ್ತೀರಿ.
ಆದರೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಬಗ್ಗೆ ಮಾತ್ರ ಬಹಳ ಕಾಳಜಿ ಇಟ್ಕೊಳ್ಬೇಕು. ವಾಹನದಲ್ಲಿ ನಡೆಯುವಾಗ, ವಾಹನ ಚಲಾಯಿಸುವಾಗ, ಅಥವಾ ಎಲ್ಲಾದರೂ ದೂರ ಬರ ಹೊರಡಬೇಕು ಅಂತಂದಾಗ, ಅಥವಾ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ನೀವು ಸಹಿತ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗೂ ಬಹಳ ಜಾಗರೂಕತರಾಗಿರಿ. ಯಾಕೆಂದ್ರೆ ಹರಿತವಾದಂತಹ ಖಡ್ಗವೋ ಅಥವಾ ಒಂದು ಕತ್ತಿನೋ ಚಾಕುನೋ ಅಥವಾ ಏನಾದರೂ ಒಂದು ಕಬ್ಬಿಣದ ಸಾಮಗ್ರಿಗಳು ಇದರ ಮಧ್ಯದಲ್ಲಿ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಪೆಟ್ಟು ಅನ್ಕೊಂಡ್ರೆ ದೊಡ್ಡ ಪೆಟ್ಟಾಗುವಂತ ಲಕ್ಷಣಗಳಿದೆ. ಹಾಗೆ ರಸ್ತೆಯಲ್ಲಿ ಹೊರಡುವಾಗ ಅಂದ್ರೆ ಗಾಡಿ ಓಡಿಸುವಂತವರು ಮತ್ತು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು, ಹಾಗೆ ಹರಿತವಾದಂತಹ ಕೆಲವಷ್ಟು ಪದಾರ್ಥಗಳ ಹತ್ರ ನಿಂತು ಕೆಲಸ ಮಾಡಬೇಕಾದ್ರೂ ಬಹಳ ಜಾಗರೂಕತರಾಗಿರಬೇಕು. ಅದು ಈ ಮಧ್ಯ 11 ಗಂಟೆಯಿಂದ 3 ಗಂಟೆ 20 ನಿಮಿಷದವರೆಗೂ, 11ರಿಂದ 3 ಗಂಟೆ 20 ನಿಮಿಷ ತುಲಾರಾಶಿಯವರಿಗೆ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಈ ಸಮಯವನ್ನು ಬಹಳ ಎಚ್ಚರಿಕೆಯಿಂದ ಕಳೆರಿ. ಈ ಸಮಯದಲ್ಲಿ ಹನುಮನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು ಚಿಟಿಕೆ ಉದ್ದಿನಬೇಳೆ ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಇದರಿಂದ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನ, ಅಂದ್ರೆ ತಾವು ಏನೇ ಮಾಡಿದ್ರೂ ಸಹಿತ ಒಂದು ವಿಭಿನ್ನ ರೀತಿಯ ಆಲೋಚನೆ ಮಾಡತಕ್ಕಂಥದ್ದು, ಮಾಡುವ ಕೈಂಕರ್ಯಗಳು ಕೆಲಸಗಳಲ್ಲಿ ಒಂದಷ್ಟು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ಯಾರು ನನ್ನೋರು ತನ್ನೋರು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಯಾರೊಬ್ಬರು ಏನು ಹೇಳುವಂತ ಮಾತನ್ನು ಸಹಿತ ಆಲಿಸಿ ಅದರಂತೆ ಜೀವನವನ್ನು ನಡೆಸಬೇಕಾಗತ್ತೆ. ಇವತ್ತಿನ ದಿವಸ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನ ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಹಾಗೆ ಸಂಜಾಕಾಲ ಶುಭ ಸಾಯಂಕಾಲದಂದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಂಗೈಯಲ್ಲಿ 1 ಸ್ಪೂನಷ್ಟು ಅಥವಾ ಒಂದು ಅರ್ಧ ಸ್ಪೂನಷ್ಟು ಹಾಲನ್ನು ಹಾಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಲೋಪದೋಷಗಳು, ದುಷ್ಟಶಕ್ತಿಯ ದೋಷಗಳು, ಹಾಗೆ ಒಂದಷ್ಟು ದೃಷ್ಟಿ ದೋಷಗಳು ಸಹಿತ ದೂರ ಆಗುತ್ತೆ. ಇದರ ಜೊತೆಗೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಸಾಕು ಪ್ರಾಣಿಗಳಿಗೆ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಹಾಕಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಕುಲದೇವತೆಯ ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಧನು ರಾಶಿಯಿಂದ ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಮನೆ ಹಾಕಿದರೆ ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಆರಾಮಿದ್ದೀರಾ? ಆರಾಮಿದ್ದೀವಿ, ನೀವ್ ಹೇಗಿದ್ದೀರಿ? ನಾವು ಆರಾಮಿದ್ದೀವಿ ಮೇಡಮ್. ನಿಮ್ ಹೆಸರು ಹೇಳಿಮಾ? ನಮ್ಮ ಹೆಸರು ಊರು ಬೇಡ ಮೇಡಮ್, ಅಪ್ಪಾಜಿ ಹತ್ರ ಮಾತಾಡ್ಬೇಕಿತ್ತು. ಆಯ್ತು, ಮಾತಾಡಿ. ಹಲೋ. ಹಲೋ ಅಪ್ಪಾಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗು, ನೀ ಹೇಗಿದ್ದೀಮ್ಮ? ಚೆನ್ನಾಗಿದ್ದೀನಿ ಅಪ್ಪಾಜಿ. ನನ್ನ ಸಮಸ್ಯೆ ಬಹಳ ಇದೆ ಅಪ್ಪಾಜಿ. ಅದೇನ್ ಹೇಳ್ಕೋಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆ ಬೇರೆ ಸರಿ ಮನೆಗೆ ಬರಲ್ಲ ಅಪ್ಪಾಜಿ. 8 ದಿನ ಆದ್ರೂ ಮನೆ ಬರಲ್ಲ, 15 ದಿನ ಆದ್ರೂ ಮನೆಗೆ ಬರಲ್ಲ. ಅವರು ಒಂಟಿ ಜೀವನ ಮಾಡಕ್ ಸಾಕಾಗಿ ಹೋಗ್ಬಿಟ್ಟಿದೆ ಅಪ್ಪಾಜಿ. ನಮ್ ತಮ್ಮರು ಸರಿಯಾಗಿ ನೋಡ್ಕೊಂತಿಲ್ಲ ನಮ್ಮನ್ನ ಅಪ್ಪಾಜಿ. ಅವ್ರು ತೀರ್ಕೊಂಡು ಹೋಗಿದ್ದಾರೆ ಅಪ್ಪಾಜಿ. ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪಾಜಿ ನನಗೆ. ಈಗ ಮತ್ತೆ ಮನೆ ಕುಟುಂಬ ನಡೆಸೋದೆಲ್ಲ ಯಾರು? ಅಪ್ಪಾಜಿ ತೀರ್ಕೊಂಡೋದ್ರು. ಅಮ್ಮನೇ ಹೀಗೆ ಹಿಂಗೆ ಮಾಡ್ತಿತ್ತು ಅಪ್ಪಾಜಿ. ಅಮ್ಮನೇ ಸ್ವಲ್ಪ ಹೆಲ್ಪ್ ಮಾಡ್ತಾ ಇತ್ತು. ಈಗ ಅಮ್ಮನಿಗೂ ಆರೋಗ್ಯನೂ ಸರಿ ಇಲ್ಲ ಅಪ್ಪಾಜಿ. ಅದಕ್ಕೆ ನನ್ ಜೀವನ ಬಹಳ ಕಷ್ಟ ಆಗಿದೆ ಅಪ್ಪಾಜಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವ್ ಹೆಂಗ್ ಹೇಳ್ತೀರಾ ಹಂಗ್ ಕೇಳ್ತೀನಿ ಅಪ್ಪಾಜಿ. ನಿಮ್ಮಲ್ಲಿ ಏನಾರು ಕೆಲಸ ಕೊಟ್ರೆ ಕೆಲಸ ಮಾಡ್ಕೊಂಡಾದ್ರು ಜೀವನ ಮಾಡ್ತೀನಿ ಅಪ್ಪಾಜಿ. ಇಲ್ಲ ನಮ್ಮ ಮನೆಯವ್ರು ನಾವ್ ಹೇಳ್ದಂಗೆ ಏನಾದ್ರು ಸ್ವಲ್ಪ ಕೇಳೋಂಗ ಅನುಷ್ಠಾನ ಇದ್ರೆ ಯಾವ್ದಾದ್ರು ಹೇಳಿ ಅಪ್ಪಾಜಿ. ಸ್ವಲ್ಪ ಆರೋಗ್ಯನೂ ಸಮಸ್ಯೆ ಇದೆ ಅಪ್ಪಾಜಿ. ಆಯ್ತಮ್ಮ, ಅನುಕೂಲ ಆಗತ್ತೆ ನೋಡು. ನಮ್ಮಲ್ಲಿ ಸಮಸ್ಯೆ ಇದೆ, ಕಷ್ಟ ಇದೆ ಅಂತ ಹೇಳಿ ನಾವು ಯಾವುದಂದ್ರೆ ಅದನ್ನ ತೀರ್ಮಾನ ತಗೊಳ್ಳಿಕ್ಕೆ ಆಗುದಿಲ್ಲ, ಅಥವಾ ಏನಂದ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಈ ಪ್ರಾರಬ್ಧ ಕರ್ಮ ಯಾವತ್ತೂ ಮನುಷ್ಯ ಹುಟ್ಟುವುದರಿಂದ ಸಾಯೋ ತನಕ ಬಂದು ಹೋಗ್ತಕ್ಕಂಥ ಕಷ್ಟದ ದಿನಗಳು ಅಥವಾ ಸುಖದ ದಿನಗಳು ಅಥವಾ ಬೇಕು ಬೇಡದ ಬಗ್ಗೆ ಅನ್ನೋ ಆಲೋಚನೆಗಳು ಎಲ್ಲವೂ ಸಹಿತ ಆಗಿಂದಾಗಲೇ ಬಂದು ಹಂಗೆ ಹೊರಟೋಗುತ್ತೆ. ಯಾವುದೂ ಶಾಶ್ವತವಲ್ಲ. ಹಾಗೆ ನಿನಗೆ ಕಷ್ಟ ಇದೆ, ಅದು ಶಾಶ್ವತ ಅಲ್ಲ. ಮುಂದಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನೀನು ಖಂಡಿತ ಒಳಿತನ್ನು ಕಾಣ್ತೀಯ, ಒಳ್ಳೆ ಫಲವನ್ನು ಕಾಣ್ತೀಯ. ಹಾಗೆ ಈ ಪ್ರಾಂತ್ಯದಲ್ಲಿ, ಈಗ ನಿಮ್ಮ ಪ್ರಾಂತ್ಯದಲ್ಲಿ ನಿನಗಿರುವಂಥ ಕಷ್ಟಗಳು ಬೇಗ ದೂರ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಜೊತೆಗೆ ಶುಕ್ರನ ಒಂದಷ್ಟು ವರ್ಚಸ್ಸಿದೆ. ಹಾಗಾಗಿ ಸ್ವಲ್ಪ ದಿವಸ ವೆಯ್ಟ್ ಮಾಡು. ಅಂದ್ರೆ ಸ್ವಲ್ಪ ದಿವಸ, ಇನ್ನೊಂದು 4 ತಿಂಗಳು ನೀನು ಕಾದ್ರೆ ನಿನ್ನ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿದೆ. ಹಲೋ, ಹೇಳಿ ಅಪ್ಪಾಜಿ. ಅದಕ್ಕೆ ಈ 4 ತಿಂಗಳು ಕಳೀಲಿಮ್ಮ, ಕಳೆದ್ರೆ ಎಲ್ಲವೂ ಸರಿ ಹೋಗುತ್ತೆ. ಇದಕ್ಕಾಗಿ ನೀನೇನು ಪ್ರಯೋಗ ಮಾಡಬೇಕಾದಿಲ್ಲ ಅಥವಾ ಯಾವುದೇ ಪೂಜೆ ಪುನಸ್ಕಾರ ಬೇಡ. ಪ್ರತಿನಿತ್ಯದ ಕಾಯಕ ಏನಿದೆಯೋ ಅದನ್ನ ನೀನು ಮಾಡ್ತಾ ಹೊರಟ್ರೆ ಸಾಕು. ಇದರ ಮಧ್ಯದಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದ್ರೂ ಬಿಳಿ ಎಕ್ಕದ ಗಿಡ ಇದ್ರೆ ತಪ್ಪದೀರ ಪ್ರತಿ ಗುರುವಾರ ಮತ್ತು ಭಾನುವಾರ ಆ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು ದೀಪ ಅಂಟಿಸಿ ನಮಸ್ಕಾರ ಮಾಡಿ ಬಾ.
ಹಾಗೆ ಕಂದು ಬಣ್ಣದ ಗೋಮಾತೆ ನಿಮ್ಮ ಪ್ರಾಂತ್ಯದಲ್ಲಿದ್ರೆ ಕಂದು ಬಣ್ಣದ ಗೋವಿಗೆ ಏನಾದ್ರು ಒಂಚೂರು ಆಗಿಂದಾಗಲೇ ಗೋಧಿಯಿಂದ ಮಾಡಿರೋ ಪದಾರ್ಥನ ಕೊಡ್ತಾ ಬಾ. ಇದರಿಂದ ನಿನಗೆ ಸಾಕಷ್ಟು ಕರ್ಮಫಲ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ, ನೀನು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ. ಅಪ್ಪಾಜಿ ಸ್ವಲ್ಪ ನಮ್ಮ ತಾಯಿ ಆರೋಗ್ಯ ಸರಿ ಇಲ್ಲ, ಅಮ್ಮ ಮಾತಾಡ್ತಿರ್ತು, ಕೊಡ್ತೀನಿ ನೋಡಪ್ಪಾಜಿ. ಕೊಡಮ್ಮ. ಹಲೋ ನಮಸ್ತೆ ಗುರುಜಿ. ನೀನ್ ಚಿಕ್ಕದ್ ಬಾಳ ಪುಣ್ಯ, ಬಾಳ ಕಷ್ಟಗದಿ ಗುರುಜಿ. ನಮ್ಮ ಯಜಮಾನ್ರು ಇಲ್ಲ, ತೀರ್ ಹೋಗಿದ್ದಾರೆ. ಮಗು ಮದುವೆ ಆಗಂಗಿಲ್ಲ ಗುರುಜಿ. ನಮ್ಗೆಲ್ಲ ಮನೆ ಪಕ್ಕ ಅಕ್ಕಪಕ್ಕ ಛತ್ರದರ ಗುರುಜಿ. ನನ್ ಕೈಲಿ ಜೀವನ ಮಾಡಕ್ ಆಗಲ್ಲ ಗುರುಜಿ. ಅಮ್ಮ, ಮನುಷ್ಯ ಇವತ್ತಿನ ದಿವಸ ಎಲ್ಲವೂ ಸಹಿತ ನಿಂತಂಗೆ ಕಾಣೆ ಆಗೋಗ್ತಾ ಇದ್ದಾರೆ. ಇನ್ನೂ ಈ ಮನುಷ್ಯರು ಶತ್ರುತ್ವ ಮಾಡುವಂಥದ್ದು, ಒಂದಷ್ಟು ವೈರತ್ವ ಮಾಡುವಂಥದ್ದು, ಇನ್ನೊಬ್ಬರ ಬದುಕಿಗೆ ದಾರಿ ಕೊಡದಿರ ಇರ್ತಕ್ಕಂಥದ್ದು, ಇಂಥವೆಲ್ಲ ಮಾಡ್ತಾ ಮಾಡ್ತಾ ಇನ್ನು ಯಾವ ನರಕಕ್ಕೆ ಹೋಗ್ಬೇಕಾಗಿದ್ಯೋ. ಇನ್ನು ಬದುಕಿರುವಷ್ಟು ದಿವಸನಾದ್ರೂ ಇರತಕ್ಕಂಥ 4 ದಿವಸ ನಾವು ಚೆನ್ನಾಗಿರೋಣ, ನಾವು ಚೆನ್ನಾಗಿದ್ದು ನಾವು 4 ಜನ ಚೆನ್ನಾಗಿರ್ಲಿಕ್ಕೆ ಅವಕಾಶ ಕೊಡೋಣ ಅನ್ನೋ ಒಂದು ಚಿಂತನೆ ಮಾಡಿದ್ರೆ ಅವ್ರ ಜೊತೆಗೆ ಭಗವಂತ ಇರ್ತಾನೆ. ಇಲ್ಲ ಅಂದ್ರೆ ಈ ತಕ್ಷಣಕ್ಕೆ ಅವರ ಆಟಹಾಸ ನಡೀಬಹುದು, ಈ ತಕ್ಷಣಕ್ಕೆ ಅವ್ರು ನಡೀಬಹುದು, ಆದ್ರೆ ಮುಂದೆ ಬರ್ತಕ್ಕಂಥ ಕಾಲದಲ್ಲಿ ಅವ್ರು ಬಹಳ ಕಷ್ಟ ಅನುಭವಿಸ್ತಾರೆ. ನೀನ್ ಧೈರ್ಯವಾಗಿರೋ, ತಲೆ ಕೆಡಿಸ್ಕೊಳ್ಬೇಡ ತಾಯಿ. ನಿನ್ನ ಆರೋಗ್ಯ, ನಿನ್ನ ಮನೆ ಸಂಸಾರ, ನಿನ್ನ ಯಶಸ್ಸು ಅಷ್ಟನ್ನೇ ಚಿಂತನೆ ಮಾಡು. ಇದರಿಂದ ಸಾಕಷ್ಟು ಒಳಿತಿದೆ. ನಿನ್ನ ಸ್ವರತರಂಗ ಪ್ರಕಾರ ಇನ್ನೊಂದು 6 ತಿಂಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಮುಂದಿನ 6 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಸಿಗುತ್ತೆ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ, ಪ್ರತಿ ಭಾನುವಾರ ರಾಹುಕಾಲದಲ್ಲಿ, ಪ್ರತಿ ಭಾನುವಾರ ನೀವು ರಾಹುಕಾಲದಲ್ಲಿ 1-2 ಚಿಟಿಕೆಯಷ್ಟು ಉದ್ದಿನಬೇಳೆ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ರಾಹುಕಾಲ ಬಿಟ್ಟಾದ್ಮೇಲೆ ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಇಷ್ಟು ಮಾಡಿ ನಿಮ್ಮ ಮನೆಯೂ ಸಹಿತ ಒಳ್ಳೆ ಯಶಸ್ಸಾಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿನೂ ಸಿಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಗುರುಜಿ ಈಗ ಖಂಡಿತಮ್ಮ. ಹನುಮ ರಾಮರ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ಎಷ್ಟೋ ಬಾರಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಮರ ಬಗ್ಗೆ, ಹನುಮನ ಬಗ್ಗೆ, ಹನುಮ ಮತ್ತು ರಾಮ ಇಬ್ಬರು ಮಾತಾಡ್ತಿರುವಂತಹ ಕಾಲ ಅಂದ್ರೆ ಅಲ್ಲಿ ಹೇಗಿರುತ್ತೆ ಆ ಬಾಂಧವ್ಯ ಅಂದ್ರೆ ಅಬ್ಬಾ ಅದು ಹೇಳ್ತಿರೋದು. ಅಷ್ಟು ಅನ್ಯೋನ್ಯತೆ ಇರತಕ್ಕಂತಹ ಒಂದು ಅವಿನಾಭಾವ ಸಂಬಂಧ. ಯಾಕೆಂದ್ರೆ ಸಭೆಯಲ್ಲಿ ಸುಂದರವಾದಂತಹ ಸಭೆ. ಆಗಷ್ಟೇ ಲಂಕೆಯಿಂದ ಸೀತೆ ಬಂದಿದ್ದಾಳೆ. ರಾಮರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಸಪರಿವಾರ ಸಮೇತ ಎಲ್ಲರೂ ಕೂತಿದ್ದಾರೆ. ಕೂತಿರ್ತಕ್ಕಂತಹ ಕಾಲದಲ್ಲಿ ಹನುಮ ಸಹಿತ ರಾಮಸೀತೆಯರ ಪಾದದ ಹತ್ರ ಕೂತ್ಕೊಂಡು ಪಾದ ಸೇವೆಯನ್ನು ಮಾಡುತ್ತಿದ್ದಾರೆ. ಆದರೆ ಈ ಮಧ್ಯದಲ್ಲಾದಂತಹ ಈ ಘಟನೆಗಳೆಲ್ಲವನ್ನು ನೋಡಿ ರಾಮ ತನ್ನಲ್ಲಿರ್ತಕ್ಕಂಥ ಒಂದಷ್ಟು ಪದಾರ್ಥಗಳನ್ನು ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕರೆದು, ಎಲ್ಲರಿಗೂ ನೀನು ಸರ ತಗೋ, ನಿನಗೆ ಅದು ತಗೋ, ಇದು ತಗೋ, ಸ್ವೀಟು, ಏನೇನೋ ಅಲ್ಲಿರ್ತಕ್ಕಂಥ ಎಲ್ಲಾ ಪದಾರ್ಥಗಳು ಎಲ್ಲರಿಗೂ ಹಂಚ್ತಾ ಬಂದರು. ಆದರೆ ಕಡೆಯದಾಗಿ ಹನುಮ ಮಾತ್ರ ರಾಮರ ಪಾದ ಸೇವೆ ಮಾಡ್ತಾ ಹಾಗೇ ಕೂತ. ಆ ಕೂತಂತ ಕಾಲ ಬಹಳಷ್ಟು ಅಂಜಲಿಬದ್ಧನಾಗಿ ಶ್ರದ್ಧೆಯಿಂದ ಭಕ್ತಿಯಾಗಿ ಅಲ್ಲೂ ಸಹಿತ ರಾಮ 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 ಅಂತಕ್ಕಂಥ ರಾಮನಾಮವನ್ನೇ ಪಠನೆ ಮಾಡ್ತಾ ಬಂದ. ಪಕ್ಕದಲ್ಲಿದ್ದಂಥ ರಾಮನ ಅರ್ಧಾಂಗಿಯಾದಂತಹ ಸೀತಾಮಾತೆ, ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟಾಯ್ತು, ನೀವು ಭೂಮಿ ಕೊಟ್ಟಿದ್ದೀರಿ, ಚಿನ್ನ ಬೆಳ್ಳಿ ಕೊಟ್ಟಿದ್ದೀರಿ, ಎಲ್ಲರಿಗೂ ಸಹಿತ ಏನೇನೋ ಅವರ ಶಕ್ತಿಯಾನುಸಾರ ಎಲ್ಲರಿಗೂ ಕೊಟ್ಟಿದ್ದೀರಿ, ಎಲ್ಲರನ್ನೂ ತೃಪ್ತಿಪಡಿಸಿದ್ದೀರಿ. ಆದರೆ ಈ ಒಂದು ನಮ್ಮಿಬ್ಬರ ಒಂದಾಗ್ಲಿಕ್ಕೆ, ನಾನು ಪುನಃ ಈ ಒಂದು ಅಧಿಕಾರದಲ್ಲಿ ಅಥವಾ ಈ ಒಂದು ಆಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂಥ ಇನ್ನೊಬ್ಬ ಕುವರನ್ನ ನೀವು ಮರೆತು ಬಿಟ್ರಲ್ಲ ಅಂದಾಗ ರಾಮ ಆಲೋಚನೆ ಮಾಡ್ತಾನೆ. ಆ ಕುವರ ಯಾರೂ ಅಲ್ಲ, ನನ್ನ ನನ್ನ ಹೃದಯದಲ್ಲಿರ್ತಕ್ಕಂಥ, ನನ್ನ ಪ್ರತಿನಿತ್ಯ ನನ್ನನ್ನೇ ಧ್ಯಾನ ಮಾಡ್ತಾ, ತನ್ನ ರೋಮರೋಮದಲ್ಲೂ ಸಹಿತ ರಾಮನಾಮವೊಂದು ಬಿಟ್ಟು ಮತ್ತೇನೂ ಗೊತ್ತಿಲ್ಲದಂಥ ನನ್ನ ಪಾದದಡಿ ಕೂತಿರ್ತಕ್ಕಂಥ ನನ್ನ ಭಕ್ತ, ನನ್ನ ಹನುಮ ಅಂತ ಹೇಳಿ ಆಗ ಹನುಮನ್ನ ಬಹಳಷ್ಟು ಹೊಗಳ್ತಾನೆ. ಹೊಗಳಿದಾದ ನಂತರ ಹನುಮನಿಗೆ ಏನು ಕೊಡಬೇಕು ಅಂತ ಆಲೋಚನೆ ಮಾಡಿದಾಗ ರಾಮ ತನ್ನ ಅರ್ಧಾಂಗಿಯನ್ನು ನೋಡ್ಲಿಕ್ಕೆ ಹೊರಟಾಗ ಆ ಮೊದಲನೇ ಕ್ಷಣ ನೋಡುವಂತ ಕಾಲದಲ್ಲಿ ಸೀತೆಗೆ ಒಂದು ಮುತ್ತಿನ ಸರವನ್ನ ಕೊಟ್ಟಿರ್ತಾರೆ. ಸೀತೆ ಕೊಟ್ಟಂತಹ ಆ ಮುತ್ತಿನ ಸರವನ್ನ ಪುನಃ ಅಪೇಕ್ಷೆ ಪಡಿತಾನೆ ರಾಮ. ಸೀತೆ ಆ ಮುತ್ತಿನ ಸರವನ್ನ ಕೊಟ್ರೆ ಆ ಮುತ್ತಿನ ಸರವನ್ನ ತೆಗೆದು ಆ ಹನುಮನ ಕೈ ಕೊಡ್ತಾನೆ. ಆದ್ರೆ ಹನುಮ ಏನ್ ಮಾಡ್ತಾನೆ ಗೊತ್ತಾ? ಹನುಮ ಮಾಡುವಂತಹದ್ದೇನಪ್ಪ ಅಂದ್ರೆ ಆ ಮುತ್ತಿನ ಸರದ ಮುತ್ತಿನ ಮಣಿಗಳನ್ನು ಒಂದೊಂದೇ ಕಿತ್ತು ನಾಲಿಗೆಯಲ್ಲಿ ರುಚಿ ನೋಡ್ಬಾರ್ತಾನೆ. ನಾಲಿಗೆಯಲ್ಲಿ ರುಚಿ ನೋಡಿ ಒಂದೊಂದು ಮುತ್ತನ್ನು ಸಹಿತ ಅಗದು ಅಲ್ಲಿ ಬಿಸಾಕ್ತಾ ಇರ್ತಾನೆ. ಆದರೆ ಸೀತೆಗೆ ಬಹಳ ಕೋಪ ಬರುತ್ತೆ. ಯಾಕೆಂದ್ರೆ ರಾಮ ತನ್ನ ಮೊದಲು ನೋಡಕ್ ಬಂದಾಗ ತನ್ನ ಯಾವಾಗ ವರನ್ವೇಷಣೆ ಆಗುತ್ತೆ ಆ ಸನ್ನಿವೇಶದಲ್ಲಿ ಹಾಕಿರ್ತಕ್ಕಂಥ ಮುತ್ತಿನ ಸರ ಅದನ್ನು ಬಹಳ ಜೋಪಾನವಾಗಿ ಕಾಪಾಡ್ಕೊಂಡಿರ್ತಾಳೆ. ಆ ಜೋಪಾನವಾಗಿ ಕಾಪಾಡ್ಕೊಂಡಿರ್ತಕ್ಕಂಥ ಮುತ್ತಿನ ಸರವನ್ನ ತೆಗೆದು ರಾಮ ತನ್ನ ಭಕ್ತನಿಗೆ ಹೇಳ್ಬಿಟ್ಟು ಆ ಹನುಮನಿಗೆ ಕೊಟ್ಟಾಗ ಹನುಮ ಒಂದೊಂದೇ ಸರವನ್ನೆಲ್ಲ ಕಿತ್ತು ರುಚಿ ನೋಡಿ ಆಚೆ ಬಿಸಾಕ್ತಾ ಇದ್ದಾನಲ್ಲ, ಏನಿಂತಹ ಚೇಷ್ಟೆ ಮಾಡ್ತಾನೆ ಅಂದಾಗ ಆಗ ಹನುಮನ್ನೇ ಕೇಳ್ತಾನೆ, ಹನುಮ ನಿನಗೆ ಇಷ್ಟು ಬೆಲೆ ಬಾಳ್ತಕ್ಕಂತಹ ನನಗೆ ಇಷ್ಟವಾಗಿರ್ತಕ್ಕಂತಹ ಮುತ್ತಿನ ಸರವನ್ನ ನಾನು ನಿನಗೆ ಕೊಟ್ಟಾಯ್ತು, ಆದರೆ ನೀನು ಸರವನ್ನೆಲ್ಲ ತುಂಡು ಮಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ, ಸ್ವಾಮಿ ನನಗೆ ನೀವಿಬ್ಬರು ದಂಪತಿಗಳು, ನೀವಿಬ್ಬರು ಇರ್ತಕ್ಕಂಥ ರಾಮ ಸೀತೆಯರು ನನ್ನ ಹೃದಯದಲ್ಲಿದ್ದೀರಿ,
ನೀವು ನನಗೆ ಕೊಟ್ಟು ಏನು ತೃಪ್ತಿಪಡಿಸೋಕ್ಕಾಗತ್ತೆ? ನನ್ನ ಹೃದಯದಲ್ಲೇ ನೀವು ನಿಮ್ಮ ಸಿಂಹಾಸನ ಹಾಕೊಂಡು ನನ್ನ ಹೃದಯದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಈ ಮುತ್ತಿನ ಸರ ರುಚಿ ಸಿಗ್ತಾ ಇಲ್ವಲ್ಲ? ನಿನ್ನ ರಾಮನಾಮಕ್ಕಿನ್ನ ರುಚಿ ಈ ಮುತ್ತು ನನಗೆ ಕೊಡ್ತಾ ಇಲ್ಲ. ನಿನ್ನ ರಾಮನಾಮವನ್ನು ಹೇಳ್ತಾ ಹೇಳ್ತಾ ನಾನು ಅದನ್ನು ಆಲೋಚನೆ ಮಾಡಿ ಅದಕ್ಕೂ ಸಿಹಿಯಾಗಿರ್ಬೋದಾ ಈ ಮುತ್ತು ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನೇನೋ ಅಂತ ಆಗ ತಿಳಿಸ್ತಾನೆ. ಆಗ ತಿಳಿಸುವಾಗ ರಾಮ ಮತ್ತೊಂದು ಅಪೇಕ್ಷೆ ಪಡ್ತಾನೆ. ನಾನು ನಿನ್ನ ಹೃದಯದಲ್ಲಿರೋದು ಸತ್ಯನ ಅಂದಾಗ ಸಭೆನಲ್ಲೇ ತನ್ನ ಎದೆಯನ್ನು ಬಗೆದು ತೋರಿಸ್ತಾನೆ. ಎದೆನಲ್ಲಿ ಸೀತಾರಾಮರು ಕೂತಿರ್ತಕ್ಕಂಥದ್ದನ್ನು. ಇದು ಸಭೆಗೊಂದು ಪಾಠ. ಜೊತೆಗೆ ಇಂಥ ಒಂದು ವಿಶೇಷವಾದಂತಹ ಚೈತನ್ಯ ಅಂತ ಹನುಮನ ಬಗ್ಗೆ ಎಷ್ಟು ಕೊಂಡಾಡಿದ್ರೂ ಅದು ಕಡಿಮೆನೆ. ಬನ್ನಿ ಹನುಮನ ದರ್ಶನ ಮಾಡಿ ಬರೋಣ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ 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 ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ. ನಿರ್ಭಯತ್ವ ಆರೋಗ್ಯ ಕರುಣಿಸೋ. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ಈ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಮುಗ್ಧ ಹನುಮ, ವಿಶೇಷ ಹನುಮ ಜಾಪಾಲಿ ಹನುಮ. ಜಾಪಾಲಿ ಮಹರ್ಷಿಗಳು ಅಂದು ತಪಸ್ಸು ಮಾಡಿರ್ತಕ್ಕಂತಹ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹನುಮ ನೆಲೆಸಿದ್ದಾನೆ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ಸ್ವಾಮಿ ಸ್ವಯಂಭೂ ಆಗಿ ಇಲ್ಲಿ ಸ್ಥಾಪನೆ ಆಗಿದ್ದಾನೆ. ಹಾಗೆ ಬರ್ತಕ್ಕಂತಹ ಭಕ್ತರು ಸಹಿತ ತಮ್ಮ ತಮ್ಮ ಮನೋಕಾಮನೆಗಳನ್ನು ರಾಮನಾಮದೊಂದಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹೀಗೆ ಆ ರಾಮನಾಮವನ್ನ ಇಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪಠನೆ ಮಾಡೋದ್ರಿಂದ ಅವರ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಸ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜಾಪಾಲಿ ಹನುಮ. ಹನುಮ ಚಿರಂಜೀವಿ ಹನುಮ. ಕಲಿಯುಗದಲ್ಲಿ ಹನುಮನೇ ಬ್ರಹ್ಮ. ಈ ಬ್ರಹ್ಮನಾಗಿರ್ತಕ್ಕಂಥ ಹನುಮ ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ಜಾಪಾಲಿ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾನೆ. ಹನುಮ ಬೇಡಿದ ವರಗಳನ್ನು ದಯಪಾಲಿಸುತ್ತಿದ್ದಾನೆ. ರಾಮ ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ಇಲ್ಲಿರ್ತಕ್ಕಂತಹ ಪುಟ್ಟ ಹನುಮನಲ್ಲಿ ಒಂದು ವಿಶೇಷತೆ ಇದೆ. ಈ ಹನುಮ ಅಂಜಲಿಬದ್ಧನಾಗಿ ಸದಾಕಾಲ ರಾಮದೇವರ ಮುಂದೆ ತನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಇದೇ ಪ್ರಕಾರ ನಿಲ್ತಾನೆ. ಇಂದಿಗೂ ಗುರು ಹಿರಿಯರು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿ ಎಂತಹ ವಿದ್ವತ್ತಿರಬಹುದು, ಎಂಥದೇ ಆದಂಥ ಶಕ್ತಿ ಇರಬಹುದು, ತಾನು ಎಷ್ಟೇ ಜ್ಞಾನವಂತನಾಗಿರ್ಬೋದು, ಎಂತಹ ಶಕ್ತಿವಂತನಾಗಿರ್ಬೋದು, ಅಥವಾ ಸಾಕಷ್ಟು ಸ್ಥಿತಿವಂತನಾಗಿರ್ಬೋದು, ಆದರೆ ಎಲ್ಲ ಸ್ಥಿತಿಗಳನ್ನು ಕೊನೆಗೊಂದು ದಿವಸ ಬಿಟ್ಟು ಹೋಗಬೇಕು.
ಆದರೆ ಸದಾಕಾಲ ತಾನಿರಬೇಕಾಗಿರ್ತಕ್ಕಂಥದ್ದು ಇದೇ ಪ್ರಕಾರ ಅಂಜಲಿಬದ್ಧನಾಗಿರ್ಬೇಕಂತೆ. ಅಂಜಲಿಬದ್ಧನಾಗಿರ್ತಕ್ಕಂಥ ಹನುಮ ಈ ಹನುಮನನ್ನು ನೋಡಿ ಕಲ್ತ್ಕೊಳ್ಳುವಂಥದ್ದು, ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಅದಕ್ಕೆ ಹನುಮನ ಒಡೆಯ ರಾಮನ ಮುಂದೆ ನಿಂತಾಗ ಇದೇ ಪ್ರಕಾರ ಸ್ವಾಮಿ ಅಂಜಲಿಬದ್ಧನಾಗಿ ನಿಂತಿದ್ದಂತೆ. ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ಹನುಮ ಹನುಮ ಹನುಮ. ಗುರುಜಿ, ಈಗ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಬುಧ ಮತ್ತು ಚಂದ್ರ ಇರತಕ್ಕಂಥದ್ದು, ಶುಕ್ರ ಮತ್ತು ಕೇತು ಇರತಕ್ಕಂತಹ ಸ್ಥಾನ. ಒಟ್ಟಾರೆ ಹೇಳಬೇಕಂದ್ರೆ ಧನುರಾಶಿಯವರು ಅದೃಷ್ಟ ಮಾಡಿದ್ದೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಅದೃಷ್ಟದಂತೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಗಳಿಸ್ತೀರಿ. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ 11 ಗಂಟೆ 40 ನಿಮಿಷದಿಂದ 3:20 ಮಧ್ಯದಲ್ಲಿ, 11:40ರಿಂದ 3:20 ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ತೀರ್ಮಾನದಲ್ಲೂ ಅರ್ಥಗರ್ಭಿತವಾದಂತಹ ಆಲೋಚನೆಗಳಿದೆ. ಹೊಸದಾಗಿ ಮಾಡುವ ಕೆಲಸ ಇರಲಿ, ಇರ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣುವಂಥದ್ದಾಗಲಿ, ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದಾಗಲಿ, ಅಥವಾ ಹೊಸದಾಗಿ ಕೆಲಸಕ್ಕೆ ಪ್ರಯತ್ನ ಪಡ್ತಕ್ಕಂಥವರಿಗೆ ಕೆಲಸದ ಬಗ್ಗೆ ಒಂದಷ್ಟು ಆಲೋಚನೆ ಸಿಗ್ತಕ್ಕಂಥದ್ದಾಗಲಿ, ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ರೇಖೆ, ಅದೃಷ್ಟದ ಮನೆ ಬಾಗಿಲು ತೆಗೆದಿದೆ ಅಂದರೆ ಅದು ತಪ್ಪಾಗುವುದಿಲ್ಲ. ಇದರ ಮಧ್ಯದಲ್ಲಿ ಹನುಮನ ಪ್ರಾರ್ಥನೆ ಮಾಡಿ, ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ, ಅಥವಾ ಮನೆಯಲ್ಲೇ ಹನುಮ ಪ್ರಾರ್ಥನೆ ಮಾಡಿ, ಇದರಿಂದ ಸಾಕಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ಮನಸ್ಸಿನಲ್ಲಿರ್ತಕ್ಕಂಥ ಚಂಚಲತೆ, ಇರ್ತಕ್ಕಂತಹ ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸ್ತಕ್ಕಂಥದ್ದು, ಜೊತೆಗಿರ್ತಕ್ಕಂಥವರಿಂದ ನಿಂದನೆ ಮಾತು ಕೇಳುವಂತಹದ್ದು, ಹಾಗೆ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣದಿರತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಇದರ ಮಧ್ಯದಲ್ಲಿ ಒಂದು ಒಳ್ಳೆದರ ಬಗ್ಗೆ ಚಿಂತನೆ ಮಾಡಿದ್ರೆ ಅಷ್ಟೇ ಲಾಭದಾಯಕವಾಗಿರತಕ್ಕಂಥ ಸನ್ನಿವೇಶಗಳನ್ನು ತೃಪ್ತಿಪಟ್ಟು ಸಿದ್ಧಿಪಡಿಸಿಕೊಳ್ಳಬಹುದು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಕೆಂಪು ಪುಷ್ಪಗಳಿಂದ ಹನುಮನಿಗೆ ಅರ್ಚನೆ ಮಾಡಿ ಸಾಧ್ಯವಾದರೆ ಒಂದಷ್ಟು ವಾನರ ಸೈನ್ಯಕ್ಕೆ ಎಲ್ಲಾದರೂ ಒಂದಷ್ಟು ಸೇವೆಗಳನ್ನು, ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು, ಅಥವಾ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಜೊತೆಗೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದರ್ಶನ ಮಾಡಿ ಬರ್ತಕ್ಕಂಥದ್ದು. ಎಲ್ಲೂ ಹೊರಡ್ಲಿಕ್ಕಾಗ್ಲಿಲ್ಲಪ್ಪ ಅಂದ್ರೆ ಮನೆಯಲ್ಲೇ ಕೂತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡಿದ್ರು ಇವತ್ತು ಹನುಮ ತೃಪ್ತನಾಗ್ತಾನೆ. ಹನುಮನ ಕೃಪಾಶೀರ್ವಾದವನ್ನ ಮಕರ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಪರವಾಗಿಲ್ಲ, ವೃತ್ತಿ ಧರ್ಮದ ಅಭಿವೃದ್ಧಿ ಪರವಾಗಿಲ್ಲ. ಆದರೆ ಒಂದಷ್ಟು ಜನ ಶತ್ರುಗಳಿರ್ತಾರೆ. ಶತ್ರುಗಳ ಮಧ್ಯದಲ್ಲಿ ಬಹಳ ಎಚ್ಚರಿಕೆ ಬೇಕು. ಹಾಗೆ ಸಾಧ್ಯವಾದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮಾತನ್ನ ಸಾಧ್ಯವಾದಷ್ಟು ಸೌಮ್ಯದಿಂದ ಆಡಿ, ಸಮಾಧಾನಕರವಾಗಿರಿ. ಯಾರು ಏನು ಮಾತಾಡಿದ್ರು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಮಾತು ಸಾಧ್ಯವಾದಷ್ಟು ಸೌಮ್ಯವಾಗಿದ್ದು ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಕೆಲಸದ ಬಗ್ಗೆ ಆಲೋಚನೆ ಮಾಡಿದ್ರೆ ಅಷ್ಟೇ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ, ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿಯನ್ನಾದರೂ ಪ್ರಾರ್ಥನೆ ಮಾಡಿ, ಅಥವಾ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ, ಅಥವಾ ರಾಹುಕಾಲದಲ್ಲಿ ದುರ್ಗೆಗೆ ದೀಪ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ ಕುಂಭರಾಶಿಯವರು.
ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ ಅಥವಾ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣುವಂಥದ್ದಾಗಲಿ ಅಥವಾ ನಿಮ್ಮ ವೃತ್ತಿ ಧರ್ಮವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಾಗಲಿ ಹೊಸ ಹೊಸ ಆಲೋಚನೆಗಳನ್ನು, ಹೊಸ ಯೋಜನೆಗಳನ್ನು ಅಥವಾ ನಿಮ್ಮ ಆತ್ಮೀಯರಿಂದ, ಕುಲಬಾಂಧವರಿಂದ ಅಥವಾ ನಿಮ್ಮ ಹಿರಿಯರಿಂದ ಕೆಲವಷ್ಟು ಮಾರ್ಗದರ್ಶನವನ್ನು ಇವತ್ತು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಇಷ್ಟೇ ಅಲ್ದಿರ ಎಲ್ಲಿ ಹಚ್ಚ ಹಸಿರಿದೆಯೋ ಅಂತಹ ಸಾನ್ನಿಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳಿಗೆ ಏನಾರೊಂದಿಷ್ಟು ಆಹಾರ ಪದಾರ್ಥಗಳನ್ನು ಹಾಕುವಂಥದ್ದು, ಹಾಗೆ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಗಿಡಮರಗಳಿಗೆ ನಿಮ್ಮ ಕರಹಸ್ತದಿಂದ ನೀರನ್ನು ಹಾಕ್ತಕ್ಕಂಥದ್ದು, ಇಂಥದ್ದೆಲ್ಲವನ್ನು ಸಿದ್ಧ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತಿನ ನಿಮ್ಮ ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದು ಶಾಂತಿ, ನೆಮ್ಮದಿಯನ್ನ, ಹಾಗೆ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನ, ನೀವು ಮಾಡಬೇಕಾಗಿರ್ತಕ್ಕಂಥ ಕಾಯಕದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರುವಂತಹ ಚಿಂತನೆಯನ್ನ ಇದರ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಈಗ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋನ ನೋಡುವಂತಹ ಸಮಯ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತಹ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗದಲ್ಲಿ ಕಳಿಸಿರುವಂತಹ ಮೊದಲನೇ ವಿಡಿಯೋ ಯಾರ್ದು ನೋಡೋಣ. ನಮಸ್ತೆ ಗುರುಜಿ, ನನ್ನ ಹೆಸರು ಗಗನ್ ಅಂತ. ನನ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 14 ಜುಲೈ 1995. ನನ್ನ ಹುಟ್ಟಿದ ಟೈಮ್ ಬಂದ್ಬಿಟ್ಟು 11:55 ರಾತ್ರಿ. ನನಗೆ ನನ್ನ ರಾಶಿ ಮಕರ ರಾಶಿನ ಕುಂಭರಾಶಿ ಅನ್ನೋದೇ ಗೊತ್ತಾಗ್ತಿಲ್ಲ ಸ್ವಾಮೀಜಿ ನನಗೆ. ನಾನು ವಿದ್ಯಾಭ್ಯಾಸ ಮುಗಿಸಿ ಒಂದು 3 ವರ್ಷ ಆಯಿತು. ಯಾವುದೋ ಒಂದು ಒಳ್ಳೆ ಕೆಲಸ ಅನ್ನೋದು ಸಿಗಲಿಲ್ಲ ಇನ್ನು. ಮತ್ತೆ ಜೀವನದಲ್ಲಿ ಹಿಂಗೆ ಸಾಕಷ್ಟು ಸಮಸ್ಯೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಸ್ವಾಮೀಜಿ. ಏನಾಗಿದೆ ಅಂತ ಸ್ವಲ್ಪ ನೋಡ್ಬಿಟ್ಟು ಸ್ವಲ್ಪ ಹೇಳಿ ಸ್ವಾಮೀಜಿ. ಜೀವನದಲ್ಲಿ ಮುಂದೆ ಹೆಂಗಿರ್ತೀನಿ? ನಿಮ್ಮ ಸ್ವರತರಂಗ ಪ್ರಕಾರ, ನಿಮ್ಮ ಚಕ್ಷುರ್ಮತಿ ಅಂದರೆ ನಿಮ್ಮ ಕಣ್ಣಿನ ರೇಖೆ ಪ್ರಕಾರ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿದೆ. ನೀವು ಮತ್ತೊಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದೀರಿ, ಮಕರ ಅಥವಾ ಕುಂಭ. ನನ್ನ ರಾಶಿ ಮಕರವೋ ಅಥವಾ ಕುಂಭ ರಾಶಿಯೋ ಅಂತ ಕೇಳಿದ್ದೀರಿ. ಆದರೆ ಇಲ್ಲಿ ಮಕರ ಕುಂಭಕ್ಕೆ ಎರಡೂ ಸಹಿತ ರಾಶ್ಯಾಧಿಪತಿ ಶನಿಯೇ ಆದ್ರಿಂದ ನೀವು ಚಿಂತೆ ಮಾಡಬೇಕಾದಿಲ್ಲ. ಅದರಲ್ಲಿ ಪಕ್ವವಾಗಿ ನೀವು ಚಿಂತಿಸಬೇಕಾದ್ದು ನಿಮ್ಮ ರಾಶಿ ಯಾವುದು ಅಂತ ನೀವು ತಿಳ್ಕೊಳ್ಳೋದಾದ್ರೆ, ನಿಮ್ಮ ರಾಶಿ ಫಲವನ್ನು ನೀವು ತಿಳ್ಕೊಳ್ಬೇಕಾದ್ರೆ ಮಕರ ರಾಶಿಗೆ ತಿಳ್ಕೊಳ್ಬೇಕು. ನೀವು ಮಕರ ರಾಶಿಯೇ ನಿಮ್ಮ ಕರೆಕ್ಟ್ ಇರತಕ್ಕಂಥದ್ದು ನಿಮ್ಮ ಸ್ವರತರಂಗ ಪ್ರಕಾರ. ಇಲ್ಲಿವರೆಗೂ ಸಮಸ್ಯೆಗಳನ್ನೇ ನೋಡಿದ್ದೀರಿ, ಈಗಲೂ ಸಮಸ್ಯೆಗಳಲ್ಲಿದ್ದೀರಿ, ಇನ್ನು ಸ್ವಲ್ಪ ದಿವಸ ಈ ಸಮಸ್ಯೆಗಳನ್ನೇ ಮುಂದುವರಿಸಿಕೊಂಡು ನಡೆಸ್ತೀರಿ. ಅದಾದ ನಂತರ ಸಿಗುವಂತಹ ಒಂದು ವಿಶೇಷವಾದಂತಹ ಸೌಭಾಗ್ಯ ನಿಮಗಿದೆ. ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಳೋದು ಬೇಡ. ಹಾಗೆ ಪ್ರತಿ ಕಾಲ ಸಹಿತ ಯಾರಾದರೂ ಒಬ್ಬರು ನಿಂದನೆ ಮಾಡ್ತಿರ್ತಾರೆ, ಯಾರಾದರೂ ಒಬ್ರು ಏನಾದ್ರು ಸಮಸ್ಯೆ ಕೊಡ್ತಿರ್ತಾರೆ. ಅದ್ರ ಮಧ್ಯೆ ಆರೋಗ್ಯ ಸರಿ ಇರೋದಿಲ್ಲ, ಮನಸ್ಸು ಸಮಾಧಾನ ಇರಲ್ಲ, ಚಂಚಲತೆ ಇರುತ್ತೆ. 4-6 ಜನ ಬರೀ ಪಾಠ ಪ್ರವಚನ ಮಾಡತಕ್ಕಂಥವ್ರು ಅಷ್ಟೇ ಬಿಟ್ರೆ ಹೊಟ್ಟೆ ಹಸಿವಿಗೆ ಊಟ ಕೊಡ್ತಕ್ಕಂಥವ್ರು ಸ್ವಲ್ಪ ಜನ ಮಾತ್ರ. ಆದರೆ ಮಕರ ರಾಶಿಗೆ, ಅದರಲ್ಲೂ ನಿಮ್ಮ ನಕ್ಷತ್ರ ಪ್ರಕಾರ ಅಂದ್ರೆ ನಿಮ್ಮ ಸ್ವರತರಂಗ, ನಿಮ್ಮ ಚಕ್ಷುರ್ಮತಿ ಕಣ್ಣಿನ ರೇಖೆ ಪ್ರಕಾರ ನಿಮ್ಮ ಭವಿಷ್ಯದಲ್ಲಿ ಬೆಳಕನ್ನು ಕಾಣಬೇಕಾದ್ರೆ ಇನ್ನೊಂದು 8 ತಿಂಗಳು ಸ್ವಲ್ಪ ಕಾಯಬೇಕು ನೀವು. ಹಾಗಂತ 8 ತಿಂಗಳು ಕೈಕಟ್ಟಿ ಮನೆಯಲ್ಲೇ ಕೂರಿ ಅಂತಲ್ಲ. ನಿಮಗೆ ಸಾಧ್ಯವಾದಷ್ಟು ಯಾವ ಕೆಲಸ ಸಿಗುತ್ತೋ ಯಾವುದೇ ಆಗಲಿ ಸಿಕ್ಕಂತ ಒಂದು ಕೆಲಸವನ್ನು ಮಾಡ್ತಾ ಹೋಗಿ. ನಿಷ್ಠೂರ ಜಾಸ್ತಿ ಆಗ್ತಿರುತ್ತೆ, ಶತ್ರುಗಳು ಜಾಸ್ತಿ ಆಗ್ತಿರ್ತಾರೆ. ಬಹಳ ಎಚ್ಚರಿಕೆ ನಡೆಯಬೇಕು. ಎಷ್ಟೇ ಜೋಪಾನವಾಗಿ ನಡೆದ್ರೂ ಎಲ್ಲೋ ಒಂದು ಕಡೆ ಜಾರ್ ಬಿದ್ದಂಗೆ ಆಗ್ತಾ ಇರುತ್ತೆ. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆ ಜೋಪಾನ ಇರಲಿ. ಇದರ ಮಧ್ಯದಲ್ಲಿ ಹನುಮನ ಪ್ರಾರ್ಥನೆ ಮರಿದಿರ ಇರಲಿ. ಹನುಮನ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾವಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡಿ. ವಾರಕ್ಕೆ 1 ಆವರ್ತಿ ಆದರೂ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಬನ್ನಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಬನ್ನಿ ವೃಕ್ಷ, ನೇರಳೆ ವೃಕ್ಷ ಅಥವಾ ನೀಲಿ ಶಂಖು, ಈ 3ರಲ್ಲಿ ಯಾವುದಾದ್ರೂ ಒಂದು ಕಡೆ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಅರ್ಥಗರ್ಭಿತವಾದಂತಹ ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ವಾಟ್ಸ್ಆಪ್ ವಿಡಿಯೋ ಕಳಿಸೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ, ಈಗ ಮತ್ತೊಂದು ವಿಡಿಯೋ ಇದೆ ನೋಡೋಣ. ಕೊಪ್ಪಳ ಜಿಲ್ಲೆ ಗಂಗೋತ್ರಿ ತಾಲೂಕಿನಿಂದ ಶಿಲ್ಪ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಈಗಾಗಲೇ ನಿಮಗೆ ಲೆಟರ್ ಹಾಕಿದ್ದೆ ಗುರುಜಿ. ನಂದು ನನ್ನ ಚಿಕ್ಕಮ್ಮಂದು ಟೈಮ್ ಕಮ್ಮಿ ಇರೋದ್ರಿಂದ ನೀವು ನನ್ನ ಚಿಕ್ಕಮ್ಮನ ಬಗ್ಗೆ ಅಷ್ಟೇ ಹೇಳಿದ್ರಿ, ನಂದು ಹೇಳಿಲ್ಲ. ಅದಕ್ಕೆ ಕೇಳ್ತಿದ್ದೀನಿ. ನನಗೆ ಆರೋಗ್ಯ ಸಮಸ್ಯೆನೂ ಇದೆ. ಪದೇ ಕೆಮ್ಮು ನೆಗಡಿ ಆಗ್ತಾನೆ ಇರುತ್ತೆ, ಅಲರ್ಜಿ ಥರ. ಅದು ಮತ್ತು ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಅದಕ್ಕೆ ಈ ವಿಡಿಯೋ ಕಳಿಸ್ತಿದ್ದೀನಿ. 4 ವರ್ಷದಿಂದ ಮನೇಲಿ ಟ್ರೈ ಮಾಡ್ತಿದ್ದಾರೆ ಮದುವೆ ಸಲುವಾಗಿ. ತುಂಬ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ, ಆದರೆ ಆಗ್ತಿಲ್ಲ. ಆದ ಕಾರಣ ಕೇಳಕತ್ತಿ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಮದುವೆ ಬಗ್ಗೆ ನಿನ್ನ ಪ್ರಶ್ನೆ ಮುಂದಿಟ್ಟಿದ್ಯಾ. ನಿನ್ನ ಕಣ್ಣರೇಖೆ ಹಾಗೂ ನಿನ್ನ ಸ್ವರತರಂಗ ಎರಡೂ ಚೆನ್ನಾಗಿದೆ. ಧೈರ್ಯವಾಗಿರು.
ಇಲ್ಲಿವರೆಗೂ ಪ್ರಯತ್ನ ವಿಫಲವಾಗಿದೆ ಅಂದರೆ ಈ ಮಧ್ಯದಲ್ಲಿ ಪರಿಸ್ಥಿತಿಗಳು ಹೇಗಿದೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ. ಹಾಗಂತ ನೀನು ಕಣ್ಣೀರು ಹಾಕುವಂತಲ್ಲ. ಮುಂಬರ್ತಕ್ಕಂತಹ ದಿನಗಳು ಅತಿ ಶೀಘ್ರದಲ್ಲೇ ನಿನ್ನ ವಿವಾಹಕ್ಕೆ ಯೋಗ್ಯವಾದಂಥ ಕಾಲ ಇದೆ. ನೀನು ನಂಬಿರ್ತಕ್ಕಂತಹ ದೈವದ ಅನುಗ್ರಹ ಶೀಘ್ರವಾಗಿ ಫಲ ಸಿಗುತ್ತೆ. ನಿನ್ನ ತಂದೆ ತಾಯಿ ಆಶೀರ್ವಾದ ನಿಂಗೆ ಚೆನ್ನಾಗಿದೆ. ನಿನ್ನ ಬಹಳಷ್ಟು ವಿಶೇಷವಾದಂತಹ ಒಳ್ಳೆ ಮನಸ್ಸಿನಿಂದ ಒಂದು ಸಾಧ್ಯವಾದರೆ 5 ಮಂಗಳವಾರ ಅರಿಶಿನ ಗೌರಿಯನ್ನು ಇಟ್ಟು ಗೌರಿ ಪೂಜೆಯನ್ನು ಮಾಡತಕ್ಕಂತಹದ್ದು 5 ಮಂಗಳವಾರ ಮಾಡಿ ಕನಿಷ್ಠ ಪಕ್ಷ 2 ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದರೆ ಖಂಡಿತ ನಿನ್ನ ಸ್ವರತರಂಗ ಪ್ರಕಾರ ಒಂದಿಷ್ಟು ದೋಷಗಳು ದೂರ ಆಗುತ್ತೆ. ಇನ್ನು ಈ ಚಳಿ, ಜ್ವರ, ನೆಗಡಿ, ಕೆಮ್ಮು, ತಲೆನೋವು, ತಲೆಭಾರ ಇದೆಲ್ಲ ದಿನನಿತ್ಯ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಬಂದು ಹೋಗ್ತಾ ಇರುತ್ತೆ. ಆಹಾರ ಪದ್ಧತಿಗಳನ್ನು ಸಮಂಜಸವಾಗಿ ತಗೋ. ಸಾಧ್ಯವಾದಷ್ಟು ಬಿಸಿನೀರು ಕುಡಿ. ಆರೋಗ್ಯದ ಕಡೆ ಗಮನ ಕೊಡು. ಅಷ್ಟು ಮಾತ್ರ ಮಾಡು. ಅದಕ್ಕೆ ಅಂತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಇಲ್ಲಿ ನೀನು ಆಲೋಚನೆ ಮಾಡಿ ನೀನು ತಲೆ ಕೆಡಿಸ್ಕೊಳ್ಬೇಕಾದ್ದು ನಿನ್ನ ವಿವಾಹಕ್ಕೆ ಸಂಬಂಧಪಟ್ಟಂತ 5 ಮಂಗಳವಾರ ಗೌರಿ ಪೂಜೆಯನ್ನ, ಅರಿಶಿಣದ ಗೌರಿ ಪೂಜೆಯನ್ನು ಮಾಡೋದ್ರಿಂದ ನಿನ್ನ ಜಾತಕದಲ್ಲಿರ್ತಕ್ಕಂತಹ ಲಗ್ನಕ್ಕೆ ಸಂಬಂಧಪಟ್ಟಂತ ದೋಷಗಳು ದೂರ ಆಗುತ್ತೆ. ಶೀಘ್ರವಾಗಿ ನಿನಗೆ ಮದುವೆ ಆಗಲಿಕ್ಕೆ ಯೋಗ್ಯವಾದಂಥ ಫಲ ಸಿಗುತ್ತೆ. ಇದು ಸತ್ಯ. ಆದಷ್ಟು ಬೇಗ ಅನುಕೂಲ ಆಗುತ್ತೆ. ಭಯಪಡಬೇಡ. ಇದಕ್ಕೆ ಅಂತ ಬೇರೆ ಯಾವುದೇ ತರಹ ಇನ್ನು ದೊಡ್ಡ ದೊಡ್ಡ ಹೋಮ ಹವನಗಳು ಬೇಡ, ಯಜ್ಞ ಯಾಗಾದಿಗಳು ಬೇಡ. ಅತಿ ಶೀಘ್ರದಲ್ಲೇ ಇವತ್ತು ಏನು ಮದುವೆ ಬಗ್ಗೆ ಚಿಂತನೆ ಮಾಡಿ ವಿಡಿಯೋ ಮಾಡಿದ್ಯಾ, ಮದುವೆ ಸೆಟ್ ಆದ ತಕ್ಷಣ ಪುನಃ ಇನ್ನೊಂದು ವಿಡಿಯೋ ಮಾಡಿ ನಮಗೆ ಹಾಕು. ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲಿ. ದೃಶ್ಯ ದರ್ಪಣ ವಿಭಾಗಕ್ಕೆ ವಾಟ್ಸ್ಆಪ್ ವಿಡಿಯೋ ಕಳಿಸೋದಕ್ಕಾಗಿ ಶಿಲ್ಪಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿಗೆ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜೀವತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ಹನುಮನ ದಿವ್ಯ ಸಾನ್ನಿಧ್ಯದ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ, ಶುಭವಾಗ್ಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.